ರೆಡಿ ಸ್ಟಾರ್ಟ್ ಮಾಡೋಣ. ನೋಡಿ, ನೋಟ್ ನಂಬರ್ 1 ಇದೆ. ಕಲೆಕ್ಟಿವ್ ನೌನಿಗೆ ನೋಟ್ ನಂಬರ್ 1 ಏನು ಹೇಳುತ್ತೆ ಅಂತ ನೋಡೋಣ. ಕಲೆಕ್ಟಿವ್ ನೌನಿಗೆ ನೋಟ್ ನಂಬರ್ 1 ಏನು ಹೇಳುತ್ತೆ ಅಂತ ನೋಡೋಣ. ಸರ್ ಏನು ಹೇಳುತ್ತೆ ಅಂದ್ರೆ, ಕಲೆಕ್ಟಿವ್ ನೌನ್ ಅದ ನೋಟ್ ನಂಬರ್ 1. ಕಲೆಕ್ಟಿವ್ ನೌನ್ ಅದ ಪದಗಳು. ಕಲೆಕ್ಟಿವ್ ನೌನ್ ಅದ ಪದಗಳು ಏಕವಚನ ಪದಗಳಾಗಿವೆ. ಕಲೆಕ್ಟಿವ್ ನೌನದ ಪದಗಳು ಏಕವಚನ ಪದಗಳಾಗಿವೆ. ಹಾಗಾಗಿ ಏಕವಚನ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಏಕವಚನ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸಬೇಕು. ಕಲೆಕ್ಟಿವ್ ನೌನದ ಪದಗಳು ಏಕವಚನ ಪದಗಳಾಗಿವೆ. ಹಾಗಾಗಿ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಬೇಕು. ದಟ್ ಇಸ್ ದ ನೋಟ್ ನಂಬರ್ 1. ಸೊ ಇಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾ ಇದ್ದಾನೆ, ಎಕ್ಸಾಂಪಲ್ ಅಂತ ನೋಡೋಣ. ಎಸ್ ರೆಡಿ. ಕಲೆಕ್ಟಿವ್ ನೌನದ ಪದಗಳು ಏನಿದೆ, ಟು ಆರ್ ವೆರಿ ನಿಯರ್ ಇದೆ. ಸರಿಯಾದ ತಪ್ಪಿದೆ ಅಂತ. ಟು ಆರ್ ವೆರಿ ನಿಯರ್ ಸರಿನೋ ತಪ್ಪು ಅಂತ. ಎಲ್ಲಿ ತಪ್ಪಿದೆ? ಆರ್ ತಪ್ಪಿದೆ. ಹಾಗಾದ್ರೆ ಈ ವಾಕ್ಯ ಸರಿ ಮಾಡಿ ಬರೀರಿ. ಏನಾಗುತ್ತೆ? ಜೂ ಈಸ್ ವೆರಿ ನಿಯರ್. ಜೂ ಈಸ್ ವೆರಿ ನಿಯರ್. ನೆಕ್ಸ್ಟ್ ನೋಟ್ ನಂಬರ್ 2 ಏನು ಹೇಳ್ತದೆ? ರೆಡಿನಾ? ನೋಟ್ ನಂಬರ್ 2 ಅಲ್ಲ, ಎಕ್ಸಾಮ್ ನಂಬರ್ 2. ನೆಕ್ಸ್ಟ್ ಗ್ಯಾಲಕ್ಸಿ ವರ್ ಬ್ಯೂಟಿಫುಲ್. ಸರಿನೋ ತಪ್ಪು ರೀ? ತಪ್ಪು. ಅದೇನಾಗಬೇಕ್ರಿ? ವಾಸ್ ಅವರ್ ಈಸ್ ಅವರ್. ಗ್ಯಾಲಕ್ಸಿ ವಾಸ್ ಬ್ಯೂಟಿಫುಲ್. ಈಸರ್ ಬರ್ರಿ, ವಾಸರ್ ಬರ್ರಿ, ನೋ ಪ್ರಾಬ್ಲಮ್. ಓಕೆ, ಸಿಂಗ್ಯುಲರ್ ಆಗಿ ಬರ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ವರ್ ತಪ್ಪಿದೆ, ಇಲ್ಲಿ ಏನ್ ತಪ್ಪಿದೆ? ಅರ್ ತಪ್ಪಿದೆ. ಗ್ಯಾಲಕ್ಸಿ ವರ್ ಬ್ಯೂಟಿಫುಲ್. ಅರ್ಥ ಆಯ್ತಾ? ಕಲೆಕ್ಟಿವ್ ನೌನದ ಪದಗಳು ಎಂಥ ಪದಗಳು? ಏಕವಚನ ಪದಗಳು. ಹಾಗಾಗಿ ಈಗ ನೋಡ್ರಿ, ಇದನ್ನ ಇನ್ನೊಂದು ವಾಕ್ಯ ರೂಪದ ಬರೀಬೋದಾ? ನೋಡ್ರಿ, ನೋಡ್ರಿ, ಗ್ಯಾಲಕ್ಸಿ ಹ್ಯಾವ್ ಬ್ಯೂಟಿಫುಲ್ ಸ್ಟಾರ್ಸ್. ವಾಕ್ಯ ಸರಿಯಾದ ತಪ್ಪದ? ವಾಕ್ಯ ಸರಿಯಾದ ತಪ್ಪದ ಹೇಳ್ರಿ? ಸರಿ ಇದೆಯಾ? ಗ್ಯಾಲಕ್ಸಿ ಹ್ಯಾವ್ ಬ್ಯೂಟಿಫುಲ್ ಸ್ಟಾರ್ಸ್ ಸರಿಯಾದ ತಪ್ಪದ ಹೇಳ್ರಿ? ಸರಿ ಇದೆ. ಶೋರೆ ಹ್ಯಾವ್ ಅನ್ನೋದು ಏಕವಚನ ಬಹುವಚನ? ಮತ್ ನಾವೇನ್ ಬಳಸತ್ತೀವಿ? ಗ್ಯಾಲಕ್ಸಿ ಹ್ಯಾಸ್ ಅಂತ ಬರೆಸ್ಬೇಕ್ರಿ, ಹ್ಯಾವ್ ಅಂತ ಬಳಸಬಾರದು. ಇದು ಅರ್ಥ ಆಯ್ತಾ? ಇಲ್ಲಿ ಪದ ಕೊಟ್ಟಾಗ ಗ್ಯಾಲಕ್ಸಿ ಹ್ಯಾಸ್ ಇಟ್ಟು ಬದಲಾಗಿ ಬಂದಿರ್ತದೆ. ಗ್ಯಾಲಕ್ಸಿ ಯಾವ್ದು ಬದಲಾಗ್ರಿ? ಇಟ್ಟು ಬದಲಾಗಿ ಬಳಸ್ತೀವಿ. ಗ್ಯಾಲಕ್ಸಿ ಹ್ಯಾಸ್ ಬ್ಯೂಟಿಫುಲ್ ಸ್ಟಾರ್ಸ್. ಅದಕ್ಕೆ ಇವೆರಡನ್ನ ಬಳಸ ಬಂದು ಏನ್ ಬಳಸ್ಬಿಡ್ತಾನ್ರಿ ಎಕ್ಸಾಮ್ದಾಗ? ಹ್ಯಾಡ್ ಬಳಸ್ತಾರ. ಹೋರನ್ರಿ, ನಡೆದ ಅರ್ಥ ಆಗ್ತಿದ್ಯಾ? ಹ್ಯಾವ್ ಬಳಸಬಾರದು ಆಕ್ಚುಲಿ. ಅದ್ರ ಬದಲು ಏನ್ ಬಳಸ್ತಾರ? ಹ್ಯಾಡ್. ಹ್ಯಾವ್ ಅಂತ ಬಳಸ್ಲಿಕ್ಕೆ ಹೋಗ್ಬಾರ್ದು, ಆದ್ರೆ ನಾವು ಬಳಸ್ತೀವ್ರಿ. ಹೋರನ್ರಿ, ನಾವು ನೋಡ್ರಿ ಸ್ಪೋಕನ್ ಇಂಗ್ಲಿಷ್ದಾಗ ನೀವು ಏನ್ ಬಳಸೋದು ಕರೆಕ್ಟ್ ರೀ. ಐ ಗೋ, ಯು ಗೋ, ಯು ಮಲಗು, ನಾ ಎದ್ದೋದೆ, ಇವೆಲ್ಲ ಕರೆಕ್ಟೇ ರೀ. ಬಟ್ ನಮಗೆ ಸ್ಪೋಕನ್ ಇಂಗ್ಲಿಷ್ ಯಾವುದೇ ರೀತಿಯಾದ ಎಕ್ಸಾಮ್ಗೆ ಯೂಸ್ ಇಲ್ಲ. ನಮ್ಗೆ ಯೂಸ್ ಇರೋದು ಯಾವ್ದು? ಗ್ರಾಮರ್ ಇಂಗ್ಲಿಷ್. ಸೊ ರೈಟ್ ಇಟ್ ಡೌನ್. ಆಯ್ತಾ?
ಸರ್ ನೆಕ್ಸ್ಟ್ ಏನಿದೆ ನೋಡ್ರಿ, ನೆಕ್ಸ್ಟ್ ನೋಟ್ ನಂಬರ್ 2 ಅಲ್ಲ, ನೋಟ್ ನಂಬರ್ ಎಷ್ಟೇ ರೀ? 2. ನೋಟ್ ನಂಬರ್ 2. ನೋಟ್ ಏನು ಮಟೀರಿಯಲ್ ನೋಟ್ಸ್ ನಾ ಯಾವ್ದು ಹೇಳ್ತೇನೆ, ಕಲೆಕ್ಟಿವ್ ನೋಟ್ ಹೇಳ್ತೇನೆ. ಕಲೆಕ್ಟಿವ್ ನೋಟ್ ಯಾರು ನೋಟ್ ನಂಬರ್ 2 ಅವಶ್ಯಕತೆ ಇಲ್ಲ ನಿಮ್ಗೆ, ಬರಿಬೇಕಾಗ್ತದೆ. ಮತ್ತೆ ಅದೇ ಆರ್ಟಿಕಲ್ ಬಳಸಬಾರ್ದು, ಅದ ಬ್ಯಾಡ. ಓಕೆ, ನೆಕ್ಸ್ಟ್ 5 ಅಲ್ಲ, 5 ಅಲ್ರಿ? ಅಬ್ಸ್ಟ್ರಾಕ್ಟಿವ್ ನೌನ್ ಅಂತವ್ರಿ. ಅಬ್ಸ್ಟ್ರಾಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟಿವ್ ನೌನ್, ಅಬ್ಸ್ಟ್ರಾಕ್ಟಿವ್ ನೌನ್ ಅಂತ ಬರ್ತದೆ. ಅಮೂರ್ತ ನಾಮಪದ ಅಂತ ಕರೀತಾರೆ. ಅಮೂರ್ತ ನಾಮಪದ, ಅಮೂರ್ತ ನಾಮಪದ ಅಂತ ಕರೀತಾರೆ. ಅಪ್ಪೆ ವಾಟ್ಸಪ್ ಗ್ರೂಪ್ ಎಲ್ಲಿ ಅವ್ರ ಒಂದು ಆಯ್ತು ಎಸ್ ಆಗುತ್ತೆ ಕ್ವಿಕ್. ನೀವೆಲ್ಲ ವಾಟ್ಸಪ್ ಗ್ರೂಪಿಗೆ ಇದ್ದೀರಲ್ಲ, ನಿಮ್ಗೆ ನಿಮ್ಮ ಆಫೀಸ್ ನಂಬರಿಂದ ಬರುತ್ತೆ. ನಿಮ್ಗೆ ಅದು ಯಾಕೆ ಬರುತ್ತೆ ಅಂತಂದ್ರೆ ಅದ್ರ ಬೇಸ್ ಮ್ಯಾಗ ನಾ ಪಾಠ ಮಾಡ್ಕೊತ ಹೋಗ್ಬೇಕಾಗುತ್ತೆ. ನಾ ಹೇಳೋದು ಅರ್ಥ ಆಗ್ತಿದ್ಯಾ? ಎಲ್ಲಾನು ಕೂಡ ಬರ್ಸೋಕ್ಕಾಗಲ್ಲ ನನಗೆ ಕೂಡ. 10 ದಿವಸದಲ್ಲಿ 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಸ್ರಿ, ದೇವತೆಗಳು ಆಗಲ್ಲ. ಅರ್ಥ ಆಯ್ತಾ? ಅಬ್ಸ್ಟ್ರಾಕ್ಟಿವ್ ನೌನ್ ಅಂದ್ರೆ ಅಮೂರ್ತ ನಾಮಪದ. ಯಾವ ಅಮೂರ್ತ ನಾಮಪದ ರೀ? ಅಮೂರ್ತ ನಾಮಪದ ಅಂತ ಕರಿತೀವಿ. ಅಮೂರ್ತ ನಾಮಪದ. ಅಮೂರ್ತ ನಾಮಪದ ಅಂದ್ರೆ ಏನ್ರಿ ಹೇಳ್ರಿ? ವಿ ಕ್ಯಾನಾಟ್, ನಿಮ್ಗೆ ಹೌದಾ? ಅಬ್ಸ್ಟ್ರಾಕ್ಟಿವ್ ನೌನ್ ಅಂದ್ರೆ ಏನು ಅಂತಂದ್ರೆ, ಅಬ್ಸ್ಟ್ರಾಕ್ಟಿವ್ ನೌನ್ ಅಂದ್ರೆ ಏನು ಅಂತ ಡೈರೆಕ್ಟ್ ಆಗಿ ನೋಡೋಣ. ಓಕೆ, ಅಬ್ಸ್ಟ್ರಾಕ್ಟಿವ್ ನೌನ್ ಅನ್ನ ನಾವು ನೋಡಲು ಸಾಧ್ಯವಿಲ್ಲ, ಏನು ಮಾಡಲು ಸಾಧ್ಯ ಇಲ್ಲ, ನೋಡಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಅದಕ್ಕೆ ನಾವು ಏನು ಮಾಡಲು ಸಾಧ್ಯ ಇಲ್ಲ, ಟಚ್ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಾವು ಏನು ಮಾಡಲು ಸಾಧ್ಯ ಇಲ್ಲ, ಸ್ಮೆಲ್ ಗೈಯಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನಾವು ಏನು ಮಾಡಲು ಸಾಧ್ಯವಿಲ್ಲ, ಮೆಜರ್ಮೆಂಟ್ ಮಾಡಲು ಸಾಧ್ಯವಿಲ್ಲ. ಮೆಜರ್ಮೆಂಟ್ ಯಾವೇನ್ರಿ? ಮೆಜರ್ಮೆಂಟ್. ಎಸ್, ನೋಡಲು ಸಾಧ್ಯವಿಲ್ಲ, ಟಚ್ ಮಾಡಲು ಸಾಧ್ಯವಿಲ್ಲ, ಸ್ಮೆಲ್ ಗೈಯಲು ಸಾಧ್ಯವಿಲ್ಲ, ಮೆಜರ್ಮೆಂಟ್ ಮಾಡಲು ಸಾಧ್ಯವಿಲ್ಲ. ಇಂಥ ಪದಗಳಿಗೆ ನಾವು ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟಿವ್ ನೌನ್. We cannot see, touch, or smell and measurement. That type of the words is called abstractive noun. ಉಸರ್ ಕಟ್ಟಾಗಿ ಹೋಗ್ತದ್ರಿ. ಸೊ ಬ್ಯಾಡ, ಇಷ್ಟು ಸೀದಾ ಸಿ ಇಲ್ಲ, ಟಚ್ ಇಲ್ಲ, ಸ್ಮೆಲ್ ಇಲ್ಲ, ಮೆಜರ್ಮೆಂಟ್ ಇಲ್ಲ, ಇಂಥ ಪದಗಳನ್ನ ನಾವು ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟಿವ್ ನೌನ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಲವ್ ಬರೀತೀನಿ, ಎಸ್ ಸರ್ ನೋ ಹೋರೇನ್ರಿ? ಈ ಲವ್ ಅನ್ನೋದು ಎಂತ ನೌನ್ ಅಂದ್ರ ಅಬ್ಸ್ಟ್ರಾಕ್ಟಿವ್ ನೌನ್. ಯಾವ ನೌನ್ ರೀ? ಈಗ ಲವ್ ಗೆ ಸಿ ಅದೇನ್ರಿ? ನೋಡ್ಬೋದಾ? ಲವರ್ಸ್ ನೋಡ್ಬೋದು. ನಾ ಲವ್ ಕೇಳ್ತೀನಿ, ನಾ ಹೇಳೋದು ಅರ್ಥ ಆಗುತ್ತಿಲ್ಲ ನಿಮ್ಗೆ. ಲವರ್ಸ್ ನೋಡ್ತೀರಿ, ಯಾರಿಗೆ ನೋಡಲ್ಲ? ಲವ್ ಪ್ರೀತಿ ನೋಡಕ್ಕಾಗಲ್ಲ. ನೀ ಎಷ್ಟು ಪ್ರೀತಿ ಮಾಡತ್ತಿ, ಟಚ್ ಮಾಡಿ ನೋಡ್ಬೋದಾ? ಸಾಧ್ಯದೇನ್ರಿ? ಇಲ್ಲ. ಹಾಗಾದ್ರೆ ಸ್ಮೆಲ್ ಅದೇನು? ನೀ ಎಷ್ಟು ಲವ್ ಮಾಡಕತ್ತಿ, ಸ್ಮೆಲ್ ತೊಗೊತೀನಿ ಇಲ್ಲ ಸರ್, ಸ್ಮೆಲ್ ತಗೋ ಹೊಲ ಸ್ಮೆಲ್ ಬರ್ತಾರೆ. ಮೆಜರ್ಮೆಂಟ್ ಮಾಡಕ್ ಬರ್ತೇನ್ರಿ? ನೀವು ನಾನು ಎಷ್ಟು ಲವ್ ಮಾಡ್ತೇನೆ, ನಿಮ್ಮ ಹುಡುಗಿ ಅಂತ ಹೇಳ್ತಾವ ಇಷ್ಟು ಲವ್ ಮಾಡಕತ್ತೀನಿ. ಸುಳ್ಳೋದು ಸುಳ್ರಿ. ಅವ ನೀ ಎಷ್ಟು ಲವ್ ಮಾಡತ್ತೇನೆ, ನಿಕ್ಕಿತ್ 2 ಪಟ್ಟು ಹೇಳ್ತಾವ. ಮೆಚ್ಚುಗೆ ಪ್ರಯುಕ್ತವಾಗಿ ಹೇಳೋದು ಹೊರತಾಗಿ ನಿಜವಾದ ಲವ್ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನನ್ನ ತಾಯಿ ನನಗೆ ಎಷ್ಟು ಪ್ರೀತಿ ಮಾಡ್ತಾಳೆ ಅದು ನಾನು ಹೇಳ ಅಸಾಧ್ಯ ರೀ, ಸುಳ್ಳಲ್ರಿ. ಸೊ ಯಾವುದನ್ನು ನೋಡಲು ಸಾಧ್ಯ ಇಲ್ಲ, ಮುಟ್ಟಲು ಸಾಧ್ಯ ಇಲ್ಲ, ವಾಸನೆ ಗೈಯಲು ಸಾಧ್ಯವಿಲ್ಲ, ಅಳತೆ ಮಾಡಲು ಸಾಧ್ಯವಿಲ್ಲ, ಅಂತವ್ರಿಗೆ ಏನಂತ ಕರೀತಾರೆ? ಅಬ್ಸ್ಟ್ರಾಕ್ಟಿವ್ ನೌನ್ ಅಂತಾರೆ. ಯಾವ ನೌನ್ ರೀ? ಅಬ್ಸ್ಟ್ರಾಕ್ಟಿವ್ ನೌನ್. ವಿ ಕೆನಾಟ್ ಸಿ ಅಂಡ್ ಟಚ್ ಅಂಡ್ ಸ್ಮೆಲ್ ಮೆಜರ್ಮೆಂಟ್. ದಟ್ ಟೈಪ್ ಆಫ್ ದಿ ವರ್ಡ್ಸ್ ಈಸ್ ಕಾಲ್ಡ್ ಅಬ್ಸ್ಟ್ರಾಕ್ಟಿವ್ ನೌನ್ ಅಂತ ಕರೀತಾರೆ. That is the, for example, is there love. Love is also abstract noun. And sad. ನೋಡ್ರಿ, sad ಅಂದ್ರೆ ಏನು? ದುಃಖ ರೀ. ಅನ್ನತ್ರ ಹ್ಯಾಪಿ, ಹ್ಯಾಪಿ. ಈಗ ಶಾಡ್ ಅಂದ್ರೆ ನೋಡ್ತೀರಿ, ಹೌದಾ? ಅಳತ್ತನ್ರಿ ಸರ್, ಶಾಡ್ ಆಗ್ಯದ, ಹೌದಲ್ರಿ? ಅವ ಅಲ್ರಿ ಮೇಡಮ್. ನೆಕ್ಸ್ಟ್ ಐಡಿಯಾಸ್ ಹೇಳ್ಬೋದು. ವಿಸಳ ಅಂತ ಹೇಳ್ಬೋದಾ? ವಿಸಳ ಅಂತ ಹೇಳ್ಬೋದಾ? ನೀವ್ ಏನಂತ ಹೇಳ್ಬೋದಾ? ಮತ್ತೆ ಸಿಂಪತಿ ಅಂತ ಹೇಳ್ಬೋದಾ? ಹೌದಲ್ರಿ? ಈ ಸಿಂಪತಿ ಆಗಿರ್ಬೋದು, ವಿಸಳಮ್ ಆಗಿರ್ಬೋದು, ಲವ್ ಆಗಿರ್ಬೋದು, ಶಾಡ್ ಆಗಿರ್ಬೋದು, ಇಂಥ ಪದಗಳೆಲ್ಲ ಏನ್ರಿ? ಅಬ್ಸ್ಟ್ರಾಕ್ಟಿವ್ ನೌನ್. ಯಾ ನೋಡ್ರಿ? ಅಬ್ಸ್ಟ್ರಾಕ್ಟಿವ್. ಅಬ್ಸ್ಟ್ರಾಕ್ಟಿವ್ ನೌನ್ ಏನ್ ಮಾಡೋದು ಸಾಧ್ಯ ಇಲ್ಲ, ನೋಡಲು ಸಾಧ್ಯ, ಏನು ಸಾಧ್ಯ ಇಲ್ಲ. ಅರ್ಥ ಏನ್ರಿ? ಹಾಗಾದ್ರೆ ಅಬ್ಸ್ಟ್ರಾಕ್ಟಿವ್ ನೌನ್ ನೋಟ್ ಬರ್ತದೆ.
ಅಬ್ಸ್ಟ್ರಾಕ್ಟಿವ್ ನೌನ್ ನೋಟ್ ಬರ್ಕೊಳ್ಳಿ. ಅಬ್ಸ್ಟ್ರಾಕ್ಟಿವ್ ನೌನ್ ನೋಟ್ ಬರ್ಕೊಳ್ಳಿ. ಅಬ್ಸ್ಟ್ರಾಕ್ಟಿವ್ ನೌನ್ ಅದ ಹಿಂದೆ ಯಾವುದೇ ಆರ್ಟಿಕಲ್ಸ್ ಅನ್ನು ಬಳಸಬಾರದು. ಯಾವುದೇ ಆರ್ಟಿಕಲ್ಸ್ ಗಳನ್ನು ಬಳಸಬಾರದು. ನೋಟ್ ನಂಬರ್ 2 ಅಬ್ಸ್ಟ್ರಾಕ್ಟಿವ್ ನೌನ್ಗೆ ಅಬ್ಸ್ಟ್ರಾಕ್ಟಿವ್ ನೌನ್ ಆದ ಹಿಂದೆ ಯಾವುದೇ ಆರ್ಟಿಕಲ್ಸ್ ಅನ್ನು ಬಳಸಬಾರದು. ಶಬಾಷ್. ಅಬ್ಸ್ಟ್ರಾಕ್ಟಿವ್ ನೌನ್ ಆದ ಹಿಂದೆ ಯಾವುದೇ ಆರ್ಟಿಕಲ್ಸ್ ಅನ್ನು ಬಳಸಬಾರದು. ಫಾರ್ ಎಕ್ಸಾಂಪಲ್, ಎ ಲವರ್ ಈಸ್ ಬ್ಲೈಂಡ್. ಎ ಲವರ್ ಈಸ್ ಬ್ಲೈಂಡ್. ಕರೆಕ್ಟ್ ಏನ್ರಿ? Yeah, love is blind, correct? Oh, love is blind, correct? Love is blind. Yes sir, no? Yes sir. ಹೌದಾ ನೋಡ್ರಿ? Yes sir. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಆಯ್ತಾ? ಎಕ್ಸಾಮ್ ನೋಟ್ ನಂಬರ್ 2 ಬರೀರಿ. ನೋಟ್ ನಂಬರ್ 2 ಸಾಕು. ಒಂದೊಂದು ಎಕ್ಸಾಮ್ ಗೊತ್ತಾದ್ರೆ ಸಾಕು. ಗೊತ್ತಲಿಕ್ಕಂದ್ರೆ ಬೇಡ ಮೂರು ಎಕ್ಸಾಂಪಲ್ ತೊಗೊಂಡ್ರೆ. ನೋಟ್ ನಂಬರ್ 2 ಅಬ್ಸ್ಟ್ರಾಕ್ಟಿವ್ ನೌನ್ ಅದ. ಅಬ್ಸ್ಟ್ರಾಕ್ಟ್ ನೌನ್ ಅದ ಪದಗಳು. ಎಂತ ಪದಗಳು ಹೇಳ್ರಿ? ಏಕವಚನ ಪದಗಳು, ಸಿಂಗುಲರ್ ಪದಗಳಾಗಿವೆ. ಹಾಗಾಗಿ ಸಿಂಗುಲರ್ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಬೇಕು. ಅಬ್ಸ್ಟ್ರಾಕ್ಟ್ ನೌನ್ ಆದ ಪದಗಳು ಏಕವಚನ ಪದಗಳಾಗಿವೆ. ಹಾಗಾಗಿ ಏಕವಚನ ಸಹಾಯಕ ಕ್ರಿಯಾಪದಗಳನ್ನ ಬಳಸಬೇಕು. ಸೇಮ್ ಡೈಲಾಗ್ ಎಲ್ಲ ನಾವು ನೋಡಿದಾಗ ಇದೇ ರೀತಿ ಡೈಲಾಗ್ಸ್ ಇದಾವೆ. ಎಸ್ ಆರ್ ನೋ? ಸೊ ಈಗ ನೋಡೋಣ. ಅದೇ ಹೊಳಕೊಡ್ತೀನಿ ನಿಮಗೆ. ರಿಟರ್ನ್ ಎಕ್ಸಾಮ್. ಲವ್ ಆರ್ ಬ್ಲೈಂಡ್. ಲವ್ ಆರ್ ಬ್ಲೈಂಡ್ ರೀ. ಗೊತ್ತ. ಪ್ರೀತಿ ಕೂಡದ. ಪ್ರೀತಿ ಮಾಯ ಹುಷಾರ ಅದ. ಬರ್ಕೊಂಡ್ರಿ? ನೆಕ್ಸ್ಟ್, her happy is my BP. her happy are my BP. ಓಕೆ ಏನ್ರಿ ಅಂದ್ರೆ ಏನ್ರಿ? ಆಕಿ ಸಂತೋಷ ಇರೋದು ನನಗೆ BP ಹತ್ತದ ಅಂದಂಗ್ರಿ. ಟೆನ್ಷನ್ ರೀ, ಮೈ ಟೆನ್ಷನ್. ಇದು ಸರಿನೋ ತಪ್ಪದ್ರಿ? her happy are my BP ಸರಿನೋ ತಪ್ಪ್ರಿ? her happy is my BP. ಅವಳು ಸಂತೋಷ ಆಗಿರೋದು ನನಗೆ ಏನಂದ್ರಿ? BP ಅಂತ. ಆಕಿನೂ ದುಃಖವಾಗಿರ್ಬೇಕು. ಬರ್ದ್ರಿ? ಎಸ್. ವಾಶ್ ಔಟ್ ಮಾಡ್ಬೋದಾ? ಕ್ಲೀನ್ ಮಾಡ್ಬೋದಾ? ಇಲ್ಲಿ ಏನಾಗುತ್ತೆ ಅಂದ್ರೆ ನೌನ್ ಮುಗೀತದೆ. ಇದ್ರ ಇನ್ನೂ 2 ನೌನ್ಸ್ ಇದಾವೆ. ಒಂದು ನಂಬರ್ 6 ಇದೆ. ಏನದ್ರಿ? ಕೌಂಟೇಬಲ್ ನೌನ್ ಇದೆ. ಇನ್ನೊಂದೇನಿದೆ? ಅನ್ಕೌಂಟೇಬಲ್ ನೌನ್ ಇದೆ. ಎಸ್ ಅಲ್ಲ? ಒಂದು ಕೌಂಟೇಬಲ್, ಇನ್ನೊಂದು ಯಾವುದು? ಅನ್ಕೌಂಟೇಬಲ್. ಸರ್ ಇದು ಸಿಂಪಲ್ ಕಲಿಬೇಕು. ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ಅವಶ್ಯಕತೆ ಇಲ್ರಿ. ಸುಮ್ಮ ಬರೀತೀರಿ. ಕೌಂಟೇಬಲ್ ನೌನ್ ಅಂದ್ರೆ ಕೌಂಟ್ ಮಾಡಲು ಸಾಧ್ಯ ಇದ್ದಾರೆ, ಸಂಖ್ಯೆಗಳ ಬಳಕೆ ಆಗದ್ದಾರೆ. ಸಂಖ್ಯೆಗಳ ಬಳಕೆ ಅಂದ್ರೆ ಕೌಂಟೇಬಲ್. ಸಂಖ್ಯೆಗಳ ಬಳಕೆ ಆಗದೇ ಇದ್ರೆ ಸಂಖ್ಯೆಗಳ ಬಳಕೆ ಆದ್ರೆ ಕೌಂಟೇಬಲ್. ಸಂಖ್ಯೆಗಳ ಬಳಕೆ ಆಗಲಿಲ್ಲ ಅಂದ್ರೆ ಎಣಿಸಲು ಸಾಧ್ಯ, ಎಣಿಸಲು ಅಸಾಧ್ಯ. ನೋಡೋಣ. ಈಗ ನಾವೊಂದು ಎಕ್ಸಾಂಪಲ್ ಬರೀತೀನಿ. ನಾನು ಗರ್ಲ್. ಹೇಳ್ರಿ ಶೋರ ಯಾವ ಆಧಾರ ಮೇಲೆ ಹೇಳ್ತಿದ್ರು? ಜಗತ್ತಿಗೆ ಎಷ್ಟು ಗರ್ಲ್ಸ್ ಯಾರಿಗೆ ಗೊತ್ತದ? ಗರ್ಲ್ಸ್ ಬ್ಯಾಗ್ ತಂದಿರಿ? ಬ್ಯಾಗ್ ತಂದಿರಲ್ರಿ? ಸೀದಾ ಹಾಕೊಂಡು ಬಿಡ್ರಿ. ಒಂದು ಕೌಂಟೇಬಲ್ ಅನ್ಕೌಂಟೇಬಲ್
ಬ್ಯೂಟಿಫುಲ್ ಗೊತ್ತಿಲ್ಲ ಅಂದ್ರೆ ಏನ್ ಹೇಳೋದ ಪೆನ್ಸ್ ಏನ್ರಿ ಕೌಂಟೇಬಲ್ ಪೆನ್ಸ್ರು ಶಿವನೇ ಶಂಭುಲಿಂಗ ಮೊಬೈಲ್ಸ್ ಮೊಬೈಲ್ಸ್ ಏನ್ರಿ ಶೋರ್ ಚೇರ್ಸ್ ಚೇರ್ ಇವೆಲ್ಲ ಏನವ್ರಿ ಕೌಂಟೇಬಲ್ ಅನ್ಕೌಂಟೇಬಲ್ ಶೋರ್ ಹಾಗಾದ್ರ ಶುಗರ್ ಏರ ಬ್ಯಾಟ್ ಬ್ಯಾಟ್ರಿ ಶೋರ್ ಕೌಂಟೇಬಲ್ ರೀ ಇದು ಮಾತು ಕೊಡ್ತೀನಿ ನಾವು ನಿಮ್ಗೆ ವಾಟರ್ ವಾಟರ್ ಯಾವ್ದ್ರಿ ಕೌಂಟೇಬಲ್ ಬ್ಯಾಗ್ ತಂದಿರಿ ಹೇಳ ನಿಮಗೆ ಇಟ್ ಇಸ್ ವೆರಿ ಈಸಿ ಟ್ರಿಕ್ಸ್ ನೋ ಹೇಳೇ ಬ್ಯಾಡ್ರಿ ಹೇಳೇ ಬೇಡ ಒಂದ್ ನಿಮಿಷ ಹೇಳ್ತೀನಿ ನೋಡ್ರಿ ಈಗ ಸಾಲ್ಟ್ ಸಾಲ್ಟ್ ಹ್ಞೂನ್ರಿ ಇದೇನು ವಾಟರ್ ಕೌಂಟೇಬಲ್ ಸಾಲ್ಟ್ ಅವ್ನು ಗೊತ್ತದ ಗೊತ್ತಿಲ್ರಿ ಬರ್ರಿ ಇವೆಲ್ಲ ಕೌಂಟೇಬಲ್ ಅಲ್ಲ ಅನ್ಕೌಂಟೇಬಲ್ ಇವೆಲ್ಲ ಏರ್ ಶುಗರ್ ವಾಟರ್ ಸಾಲ್ಟ್ ಓಕೆ ಹೇಳದಾರ ತಗ್ತಿದ್ಯಾ ಈಗ ಐಡಿಯಾ ಅದ ಐಡಿಯಾ ಇದು ಕೌಂಟೇಬಲ್ ಅನ್ಕೌಂಟೇಬಲ್ ಶೋರ್ ಸೊ ಇಲ್ಲಿ ನೆನಪಿಟ್ಕೊಳ್ಳೋಣ ಇಟ್ ಇಸ್ ವೆರಿ ಸಿಂಪಲ್ ನೆನಪಿಟ್ಕೊಂಡ್ಬಿಡ್ರಿ ಯಾವುದನ್ನ ಏಕವಚನ ಮತ್ತು ಬಹುವಚನ ಮಾಡಲು ಬರುತ್ತದೆಯೋ ಯಾವುದನ್ನ ಏಕವಚನ ಬಹುವಚನ ಮಾಡಲು ಬರುತ್ತದೆಯೋ ಅವೆಲ್ಲ ಕೌಂಟೇಬಲ್ ಆಗಿರುತ್ತವೆ ಯಾವುದನ್ನ ಬರಿತಾರ ಯಾವುದನ್ನ ನಾವು ಏಕವಚನ ಬಹುವಚನದಲ್ಲಿ ಮಾಡಕ್ ಬರ್ತದೆ ಏಕವಚನದಲ್ಲಿ ಏನ್ ಮಾಡ್ಬೋದು ಬಹುವಚನದಲ್ಲಿ ಏನ್ ಮಾಡ್ಬೋದು ಮಾಡಲು ಸಾಧ್ಯ ಆಗೋದು ಅವೆಲ್ಲ ಕೌಂಟೇಬಲ್ ಈಗ ಶುಗರ್ ಏಕವಚನ ಬಹುವಚನ ಮಾಡ್ರಪ್ಪ ಮಾಡ್ರಿ ಶುಗರ್ ಸರ್ ವಾಟರ್ ವಾಟರ್ ಸರ್ ಆತೇನ್ರಿ ಆಗಲ್ಲ ಯಾವುದನ್ನ ನಾವು ಬಹುವಚನ ಮಾಡಲು ಬರೋದಿಲ್ಲವೋ ಅಥವಾ ಬಹುವಚನದ ಏಕವಚನ ಮಾಡಕ್ ಅಸಾಧ್ಯವೋ ಅವೆಲ್ಲ ಏನ್ರಿ ಅನ್ಕೌಂಟೇಬಲ್ ವಾಟರ್ ವಾಟರ್ ಸಾಲ್ಟ್ ಸಾಲ್ಟ್ ಏರ್ ಏರ್ ಶುಗರ್ ಶುಗರ್ ಹೌದನ್ನಿಲ್ರಿ ಈಗ ಎಂತ ಎಕ್ಸಾಮ್ ಕೇಳಿದ್ರು ಬರಿಬೇಕು ನೀವು ಬರಿತಾರ ಏನಲ್ರಿ ಇದು ಹಾಗಾದ್ರೆ ಸಿಂಗ್ಯುಲರ್ ಇದು ಪ್ಲೂರಲ್ ಮಾಡಿದ್ರೆ ಯಾವ ವಚನ ಕೌಂಟೇಬಲ್ ಹಾಗಾದ್ರೆ ಸಿಂಗ್ಯುಲರ್ ಸಿಂಗ್ಯುಲರ್ ಪ್ಲೂರಲ್ ಯಥಾಸ್ಥಿತಿ ಇದ್ರ ಅನ್ಕೌಂಟೇಬಲ್ ಸಿಂಗ್ಯುಲರ್ ಇದು ಪ್ಲೂರಲ್ ಆಗಲ್ಲ ಪ್ಲೂರಲ್ ಇದು ಸಿಂಗ್ಯುಲರ್ ಆಗಲ್ಲ ಅವೆಲ್ಲ ಯಾವ್ರಿ ಅನ್ಕೌಂಟೇಬಲ್ ಹೇಳ್ರಿ ಅನ್ಕೌಂಟೇಬಲ್ ಒಂದು 2-3 ಎಕ್ಸಾಂಪಲ್ ಹೇಳ್ರಿ ಏನ್ ಸ್ಟಾರ್ಸ್ ಸ್ಟಾರ್ಸ್ ಆತ್ವರಿ ಆದಲ್ರಿ ಸ್ಟಾರ್ಸ್ ಸ್ಕೈ ಆಗ್ಬೋದು ಅರ್ಥ ಆಗ್ಬೋದು ಮಾತ್ರ ತುಂಬ್ಯಾವ್ರಿ ಡ್ಯೂನು ತುಪ್ಪ ಬೇಕ ತುಪ್ಪ ಡ್ಯೂನು ತುಪ್ಪ ಏನು ತುಪ್ಪಕ್ಕೆ ಏನಂತೀರಿ ಇಂಗ್ಲೀಷ್ದಾಗ ಗೀ ಅನ್ನೋದೇನು ಕೌಂಟೇಬಲ್ ಅನ್ಕೌಂಟೇಬಲ್ ಮೊಸರು ಅನ್ನೋದೇನು ಯಾವ್ದೇ ಈಗ ಮೊಸರುಗಳು ಅಥವಾ ತುಪ್ಪಗಳು ಆಗ್ತದ ನಾ ಹೇಳ್ಕೊಡ್ತಿಲ್ರಿ ನಮ್ಗೆ ಯಾವುದನ್ನ ಬಹುವಚನ ಮಾಡಲು ಬರುವುದಿಲ್ಲವೋ ಅವೆಲ್ಲ ಏನು ಗೊತ್ತಾಯ್ತಿಲ್ರಿ ಏನು ಏಕವಚನ ಬಹುವಚನ ಗೊತ್ತಿಲ್ಲ ಮಾಡೋದ್ರಿ ಕೇಳಲ್ಲ ಈಗ ಮನಿ ಅಂದ್ರೆ ಹಣ ದುಡ್ಡು ಹಣಗಳಾಗ್ತವನ್ರಿ ಆಗಲ್ಲ ಏನು ಸಂಖ್ಯೆ ಹೆಸರು ಏನೋ ಚೇಂಜ್ ಮಾಡ್ಬೋದು ನೀ ಬೇಕಾಗಿ ಚೇಂಜ್ ಮಾಡ್ಕೋಬಹುದು ಇದಕ್ಕೆ ಚೇಂಜ್ ಮಾಡೋದು ಹೆಸರು ಹನೀಸ್ ಮನೀಸ್ ಆಗಲ್ರಿ ಈಗ ಹೇರ್ ಹೇಳ್ರಿ ಹೇರ್ ಅನ್ಕೌಂಟೇಬಲ್ ಇದೆ ನಾ ಹೇಳೋದು ಅರ್ಥ ಆಗ್ತದೆ ಅಲ್ರಿ ಸೊ ಯಾವುದನ್ನ ನಾವು ಬಹುವಚನ ಮಾಡಲು ಬರುವುದಿಲ್ಲವೋ ಅವೆಲ್ಲ ಏನಾಗಿರ್ತಾವ್ರಿ ಅನ್ಕೌಂಟೇಬಲ್ ಬೇಕಾದ ಸರ್ಚ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಇದು ಒಂದೇ ಟ್ರಿಕ್ಸ್ ಕಲಿಬೇಕಾದ್ರೆ ಅರ್ಥ ಆಯ್ತಾ ಟ್ರಿಕ್ಸ್ ಬರೋದು ಒಂದೇ ಟ್ರಿಕ್ಸ್ ಏನು ಕೌಂಟೇಬಲ್ ಅನ್ಕೌಂಟೇಬಲ್ ವ್ಯತ್ಯಾಸ ಏನು
ಸಿಂಗ್ಯುಲರ್ ಇದು ಪ್ಲೂರಲ್ ಆಗ್ತಿತ್ತು ಅಂದ್ರೆ ಅದು ಕೌಂಟೇಬಲ್. ಸಿಂಗ್ಯುಲರ್ ಇದು ಪ್ಲೂರಲ್ ಆಗಲಿಲ್ಲ ಅಂದ್ರೆ ಅನ್ಕೌಂಟೇಬಲ್. ಪ್ಲೂರಲ್ ಸಿಂಗ್ಯುಲರ್ ಅನ್ಕೌಂಟೇಬಲ್. ಇದು ಒಟ್ಟಾರೆಯಾಗಿ ಎಸ್ ಪ್ರತ್ಯಯ ತಗೊಳ್ಳಲ್ಲ. ಯಾವುದು ಕೌಂಟೇಬಲ್ ಅನ್ಕೌಂಟೇಬಲ್ಸ್ ಯಾವ ಕೌಂಟೇಬಲ್ ರೀ? ಕೌಂಟೇಬಲ್ ಎಸ್ ಪ್ರತ್ಯಯ ಹಚ್ಚುವಂತೆ ಇಲ್ಲ. ಹೇರ್ ಅನ್ನ ಹೇರ್ಸ್ ಮಾಡಬಾರ್ದು, ಸುಗರ್ ಅನ್ನ ಸುಗರ್ಸ್ ಮಾಡಬಾರ್ದು, ವಾಟರ್ ಅನ್ನ ತುಪ್ಪಗಳನ್ನ ತುಪ್ಪಗಳಂತ ಮಾಡಬಾರ್ದು. ತುಪ್ಪನೇ ಅರ್ಥ ಐತೇನ್ರಿ? ಎಸ್. ಹಾಗಾದ್ರೆ ಇಲ್ಲಿಗೆ ಏನ್ ಮುಗಿತದೆ? ನೌನ್ಸ್ ಮುಗಿತದೆ. ಏನ್ ಮುಗಿತದೆ? ಏನ್ ಮುಗಿತದೆ? ಮಾಡಿದ್ರ ನಾ ಈಗ ಸದ್ಯ ಕೆಲವೊಂದು ನೋಟ್ಸ್ ಕಳಿಸ್ತೀನಿ. ಅವ್ರು ಆನ್ಲೈನ್ ಇದ್ದವ್ರಿಗೆ ಕಳಿಸ್ಬೇಕು. ನೀವು ನಾ ಬಾಡ ಹೆಂಗ್ರೆ ಹೇಳ್ತೇನೆ ನಮಗೆ. ನೀವು ನೋಡೋಣ ಹೇಳಾಗ ಅನ್ಸಲ್ರಿ ನಮಗೆ. ಬರ್ಕೋರಿ. ನೋಟ್ ನಂಬರ್ 1 ಬರ್ಕೋರಿ. ಬರ್ಕೊಳ್ರಿ. ಹೆಡ್ಲೈನ್ ಹಾಕೋರಿ. ಯೂಸೇಜ್ ಆಫ್ ನೌನ್. ಯೂಸೇಜ್ ಆಫ್ ನೌನ್. ಟೇಕ್ ದ ಹೆಡ್ಲೈನ್. ಯೂಸೇಜ್ ಆಫ್ ನೌನ್. ಡೆಪ್ತ್ ಹೇಳಂದ್ರೆ ನೀವು ಹೇಳಂದ್ರೆ ನಾ ಹೇಳಂದ್ರಿ. ಡೆಪ್ತ್ ಹೇಳೋ ಶಾರ್ಟ್ಕಟ್ ಹೇಳ್ರಿ. ಆಳವಾಗಿ ಹೇಳು, ಹೈಲೈಟ್ ಹೇಳ್ರಿ. ಬರ್ರಿ. ನೋಟ್ ನಂಬರ್ 1. ಈ ಪದಗಳು ನೋಡಲು ಏಕವಚನದಂತೆ ಕಂಡು ಬರುತ್ತವೆ. ಈ ಪದಗಳು ನೋಡಲು ಏಕವಚನಗಳಂತೆ ಕಂಡು ಬರುತ್ತವೆ. ಆದರೆ ಇವು ಏಕವಚನ ಪದಗಳಲ್ಲ. ಅಂದರೆ ಇವು ಬಹುವಚನ ಪದಗಳಾಗಿವೆ. ಹಾಗಾಗಿ ಬಹುವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು. ಬಹುವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು. ಇವು ನೋಡಲು ಏಕವಚನ ಪದಗಳಂತೆ ಕಂಡು ಬರ್ತಾವ. ಆದರೆ ಏಕವಚನ ಪದಗಳು ಅಲ್ಲ. ಆದರೆ ಇವು ಎಂಥ ಪದಗಳು? ಬಹುವಚನ ಪದಗಳು. ಹಾಗಾಗಿ ಬಹುವಚನ ಸಹಾಯಕ ಕ್ರಿಯಾಪದಗಳು ಬಳಸಬೇಕು. ಲುಕ್ಸ್ ಲೈಕ್ ಎ ಸಿಂಗ್ಯುಲರ್ ವರ್ಡ್ಸ್ ಬಟ್ ಯು ಕ್ಯಾನ್ ಯೂಸ್ ಇನ್ ಪ್ಲೂರಲ್ ವರ್ಡ್ಸ್ ಅಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಪ್ಲೂರಲ್ ಹೆಲ್ಪಿಂಗ್ ವರ್ಕ್. ಅರ್ಥ ಆಯ್ತಾ? ಇವು ಬಹುವಚನ ಪದಗಳಾಗಿವೆ. ಬಹುವಚನ ಹೆಲ್ಪಿಂಗ್ ವರ್ಕ್ ಬಳಸಬೇಕು. ಮುಗಿದೈತೆ ನೋಡಿ. ಆಯ್ತಾ? ಬರ್ಕೋರಿ. ಶುರು ಮಾಡ್ತೀರಿ? ಸರ್ಚನ್ ಮಾಡ್ರಿ. ಇದು ಬರ್ಕೋರಿ. ಆಲ್ಮ್ಸ್ ಅಂತ ಬರ್ಕೋರಿ. ಭಿಕ್ಷೆ ಅಂತ ಬರ್ಕೋರಿ. ಆಲ್ಮ್ಸ್ ಅಂದ್ರೆ ಏನ್ರಿ? ಭಿಕ್ಷೆ. ಬರೆದ್ರಿ? ಇನ್ನೊಂದು ಬರ್ರಿ. ಸೀಸರ್ಸ್ ಅಂತ ಬರ್ರಿ. ಎರಡನೇದು ಸೀಸರ್ಸ್. ಸ್ಪೆಲ್ಲಿಂಗ್ ಆಗ್ಬೇಕೇನ್ರಿ? SCI SCI SS ORS. ಸೀಸರ್ಸ್ ಅಂದ್ರೆ ಏನ್ರಿ? ಕತ್ರಿ. ಒಂದೇದೇನ್ರಿ? ಆರ್ಮ್ಸ್. ಎರಡನೇದು ಯಾವುದು? ಸೀಸರ್ಸ್. ಈಗ ನೀವು ಗುರುಪಿ ಬಿಟ್ರೆ ಬರ್ಕೋತ ಬರ್ರಿ. ಭಿಕ್ಷೆ ರೆಡಿ ಬಿಟ್ರಿ. ಈಗ ನಾ ಏನು ಕಳಿಸ್ತೀನಲ್ರಿ ಅವುಗಳನ್ನ ಸೀರಿಯಲ್ ಆಗಿ ಬರ್ಕೋಬೇಕ್ರಿ. ಇವು ನೋಡಲು ಯಾವ ರೀತಿ ಕಾಣಿಸ್ತಾವ್ರಿ? ಈಗ ಸೀಸರ್ ಅನ್ನೋದು ಏಕವಚನ ಬಹುವಚನ? ಜೋರ ಹೇಳ್ರಿ. ಸೀಸರ್ ಅನ್ನೋದು ಒಂದು ಕತ್ರಿ ಇರ್ತದೆ, ಎರಡು ಕತ್ರಿ ಇರ್ತಾವ. ಎರಡು ಕೂಡಿಸಿ ಒಂದು ಕತ್ರಿಗೆ ಇರ್ತಾರೆ. ಒಂದಿರ್ತಾರೇನ್ರಿ? ಒಂದಿರ್ತಾರೇನ್ರಿ? ಇಲ್ಲ. ಎರಡು ಕುಳದೊಳಗೆ ಒಂದು ಕತ್ರಿ ಇರ್ತಾವ. ಹೌದಿಲ್ಲ? ಒಂದಕ್ಕೆ ಕತ್ರಿ ಐತ್ರೇನ್ರಿ? ಕತ್ತರಿ ಎಂಬುದು ನೋಡಲು ಯಾವ ವಚನದಂತೆ ಕಾಣುತ್ತದೆ, ಏಕವಚನದಂತೆ ಕಾಣುತ್ತದೆ. ಆದರೆ ಅದು ಯಾವ ವಚನ ಅಲ್ಲ. ಹಾಗಾಗಿ ಇದು ಯಾವ ವಚನ ಪದ? ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನು ಬಳಸಬೇಕು? ಸೀಸರ್ ಈಸ್ ಕರೆಕ್ಟು, ಸೀಸರ್ ಆರ್ ಕರೆಕ್ಟು. ಈಗ ದಾರಿಗೆ ಬಂದ್ರಿ. ಅವ್ರ ತಾಯ್ತು ಇಲ್ರಿ. ಅಸೈಡ್ಸ್ ಅಂತ ಬರ್ತದೆ. ಅಸೈಡ್ಸ್ ಅಂದ್ರೆ ಆಸ್ತಿ. ಹೌದಲ್ರಿ? ಅಸೈಡ್ಸ್ ಅನ್ನೋದು ಆಸ್ತಿ. ಹೌದಾ?
ಈಗ ಆಸ್ತಿ ಅನ್ನೋದು ಏಕವಚನ ಬಹುವಚನ. ಆಸ್ತಿ ನಾವು ಏಕವಚನ ಅಸ್ತೇವೆ ನೋಡ್ರಿ, ಆದ್ರೆ ಬಳಸೋದು ಯಾವ ವಚನ ಬಳಸ್ಬೇಕು? ಬಹುವಚನ. ನಾ ಹೇಳೋದು ಅರ್ಥ ಆಗ್ತದೇನ್ರಿ? ಅಸಟ್ಸ್ ಅವು ಇವುಗಳನ್ನು ಕಳಿಸ್ತಾರೆ ನಿಮಗೆ. ಆಕ್ಚುಲಿ ಇವು ಕಲ್ಕೋರಿ, ಎಕ್ಸಾಮ್ ಇವು ಬರ್ದ ಸೆಂಡ್ ಮಾಡಿದಾರ, ಸೆಂಡ್ ಮಾಡ್ಬೇಕ್ರಿ, ಟೈಮ್ ಎಷ್ಟು ಆಗ್ತದೆ. ನಂಬರ್ ಅವಶ್ಯಕತೆ ಇಲ್ಲ, ಇವ್ರ ಮ್ಯಾಲ ಭಾಳ ಪ್ರೀತಿ ಅದ ನಮ್ಗೆ. ಎಷ್ಟೋ ಟೀಚರ್ಸ್ಗೆ ಹೊಯ್ಕೊತ ಹೋಗ್ಯಾರ, ಹಾಳಾಗ ಹೋಗ್ಯಾರ. ಎಲ್ಲೆಲ್ಲ ಗೊತ್ತಿರ್ರಿ ನಾ ಟೀಚರ್ಸ್ ಗೊತ್ತಾಗ್ತಾರೆ ಮುಂದೆ. ನಿಮ್ಗೆ ಕೊಡ್ತೀನಿ ನೋಡ್ರಿ ನಂಬರ್ ಅಷ್ಟೇ. ಭಾಳ ಅದ್ಭುತ ರೀ ನೋಡ್ರಲ್ಲ ಪ್ರಜ್ವಲ್ ರೇವಣ್ಣ ಹೆಂಗ. ಹಾಗಾದ್ರೆ ಎಸ್, ಓಪನ್ ಯುವರ್ ಮೊಬೈಲ್ಸ್ ಸರ್. ಹಾಗೆ ನೀವೇ ಗ್ರೂಪ್ ಅಡ್ಮಿನ್ ತೊಗೊಂಡ್ಬಿಡು ನೀವು, ನಾ ಹಂಗೆ ಕಂಟಿನ್ಯೂ ಕಳಿಸ್ತಾ ಇರ್ತೀನಿ. ಇಲ್ಲ ಅಂದ್ರೆ 30 ದಿನಗಳಲ್ಲ 60 ದಿನ ಹೋದ್ರೆ ಇಂಗ್ಲೀಷ್ ಕಲಿಯಲ್ಲ. ಅರ್ಥ ಆಯ್ತೇನ್ರಿ? ಎರಡನೇ ಪದ ಏನಿದೆ ನೋಡ್ರಿ, ಓಪನ್ ಮಾಡ್ರಿ ಶಿಷ್ಯ. ಓಪನ್ ದ ಪೇಜಸ್. ಬರ್ಕೊಂಡ್ರಿ ಸರ್ ಅಲ್ಲ. Write it down. It's very useful in your examination. ಹೌದು ಸರ್, ಅವೆಲ್ಲ ಎಕ್ಸಾಂಪಲ್ ಕ್ವಶನ್ಸ್. ಈ ಒಂದು 5-6 ಬರೀರಿ, ಬರೋದು ಪ್ಲೇಸ್ ಬಿಡ್ರಿ, ಮತ್ತೆ ನಾನು ಮುಂದೆ ಮಾತಾಡ್ತೀನಿ ರೀ. ರೈಟ್ ಇಟ್ ಡೌನ್. ನಾ ಬೋರ್ಡ್ ಮೇಲೆ ಬರ್ಸ್ಬೇಕು, ಲೇಟ್ ಆಗುತ್ತೆ, ಅದಕ್ಕೆ ನಿಮ್ಮ ಗ್ರೂಪಿಗೆ ಕಳ್ಸೋದು ಮತ್ತೇನು ಉದ್ದೇಶ. ಇಲ್ಲಿಗೆ ನಾವು ಮುಗಿಯುತ್ತೆ. ಬಂದದೇನು? ಹಾಂ, 1 ರೂಪಾಯಿ ತಗೋರಿ. ಹಾಂ, 7 ಹಿಂದಿಲ್ಲ, ಅದು ನಂಬರ್ ಕೌಂಟ್ ತಪ್ಪಾಕಿದ್ದಾರೆ. ಬರ್ಕೊಂಡು ನಂಬರ್ 3, ನಂಬರ್ 1 ಏನ್ರಿ ಆಲ್ ಸರ್, ನಂಬರ್ 2 ಏನು ಸೀಸರ್ ಸರ್, ನಂಬರ್ 3 ಬರ್ಕೋತವ್ರಿ. ಪ್ಯಾಂಟ್ ಅನ್ನಬಾರ್ದು, ಆಕ್ಚುಲಿ ಅದೇನು ಪ್ಯಾಂಟ್ಸ್. ನಮ್ಮ ಆಯಸ್ಸಕ್ಕೆ ಪ್ಯಾಂಟ್ ಆಗ್ಯದ. ಪ್ಯಾಂಟ್ ಅಂದ್ರೆ ಒಂದ್ ಆಗ್ತಾರೆ, ಒಂದ್ ಸೈಡ್ ಆಗ್ತದ. ಆಕ್ಚುಲಿ ಪ್ಯಾಂಟ್ಸ್ ಅನ್ಬೇಕು ನಾವು. ಹೌದಲ್ರಿ? ಎಲ್ಲಿ ಎಷ್ಟೇ ರೀ? ಕ್ಲಿಪ್ಪರ್ ರೀ, ಅದ್ರ ದಟ್ ಇಸ್ ಆಲ್ಸೋ ಕಾಲ್ಡ್ ಕ್ಲಿಪ್. ಈ ಕ್ಲಿಪ್ಪಿಗೂ ಕ್ಲಿಪ್ ಅಂತಾರ, ಇನ್ನೊಂದು ಕ್ಲಿಪ್ಪರ್ ಅಂದ್ರೆ ಏನು ಕತ್ರಿನೂ ಅಂತ ಅರ್ಥ ಆಗುತ್ತೆ. ಎರಡು ಅರ್ಥ ಕೊಡ್ತಾರ ನೋಡ್ರಿ. ಈಗ ತಲೆಯಾಗ ಇವ್ರು ಹಾಕೋತಾರ ಏನಂತಾರೆ, ಕ್ಲಿಪ್, ಎರಡು ಅರ್ಥ ಕೊಡ್ತಾರ ನೋಡ್ರಿ. ಅದು ಶ್ವಾಸಕೋಶ ರೀ. ಬೆಲೋಸ್ ಶ್ವಾಸಕೋಶ. ಈಗ ನಂಬರ್ 12 ಅದ ನೋಡ್ರಿ, ಏನದು? GOGGLES, ಗೂಗಲ್ಸ್ ಅಲ್ಲದು, ಗಾಗಲ್ಸ್. ಏನು ಓದಪ್ಪಕ್ಕೇನು? ಗೂಗಲ್, ಗಾಗಲ್ಸ್, ಕನ್ನಡಕ. ಹ್ಞೂ ರೀ ಸರ್, ಪ್ಯಾಂಟ್ ಅಂತ ಯೂಸ್ ಮಾಡ್ಬಾರ್ದ್ರಿ. ಪ್ಯಾಂಟ್ ಅಂದ್ರೆ ಒಂದ್ ಸೈಡ್ ರೀ. ಪ್ಯಾಂಟ್ಸ್, ನೋವು, ಪೇನ್, ಇದು ಪ್ಯಾಂಟ್ಸ್. ಈ ಪದಗಳು ಬೇರೆ ಅದಾವ್ರಿ. ನೀವು ಪೇನ್ ಎಲ್ಲರಿಗೂ ಗೊತ್ತದ, ಗೊತ್ತಿರೋ ಪದಗಳು ಕಲ್ಕೊಡ್ರಿ. ಏನ್ ತಿಳ್ತಿದ್ದೀನ ಅರ್ಥ ಐತಿಲ್ರಿ? ಮತ್ತೆ ಪ್ಯಾಂಟ್ಸ್ ಅಂದ್ರೆ ನೋವು, PANGS. ಬರೆದ್ರ ಎಲ್ಲನೂ?
ಆಯ್ತಾ ಬಿಡ್ರಿ ನಂಬರ್ ಹಾಕ್ಬಿಡ್ರಿ ಈಗ ಲುಕ್ ಎಟ್ ದ ಬೋತ್ ಫೈಂಡ್ ಔಟ್ ದಿ ಎರರ್ಸ್ ಇದೆ ಆಲ್ಮ್ಸ್ ಅಂದ್ರೆ ಏನು ಭಿಕ್ಷೆ ಆಲ್ಮ್ಸ್ ಈಸ್ ಗಿವ್ ಓಕೆ ಗಿವ್ ಹೇಳ್ರಿ ವಾಕ್ಯ ಸರಿಯಾದ ತಪ್ಪಿದೆ ಅಂತ ಆಲ್ಮ್ಸ್ ಈಸ್ ಗೇವ್ ಟು ಬೇಕರ್ಸ್ ಇದೆ ಹೇಳ್ರಿ ಎಲ್ಲಿ ತಪ್ಪು ನಾವು ಇದು ಕರೆಕ್ಟ್ ಡೈರೆಕ್ಟ್ ಇಂಡೈರೆಕ್ಟ್ ಕರೆಕ್ಟ್ ಅದ್ರ ಅದು ತಲೆ ಕೆಡ್ಸ್ಕೊಬೇಡ್ರಿ ಇಲ್ಲಿ ಹೆಲ್ಪಿಂಗ್ ಬರ್ಬೇಕಾದ್ರೆ ತಲೆ ಕೆಡ್ಸ್ಕೊಡ್ರಿ ನಾವು ಆಲ್ಮ್ಸ್ ಈಸ್ ಆಲ್ಮ್ಸ್ ಆರ್ ಇದು ತಪ್ಪಾಗುತ್ತೆ ಈಸ್ ತಪ್ಪಾಗುತ್ತೆ ಇಲ್ಲಿ ಏನಾಗ್ಬೇಕು ಆರ್ ಆಗ್ಬೇಕು ಇದು ತಗೋದ್ರಿ ಗಾಗಲ್ಸ್ ವಾಸ್ ವೆರಿ ಗುಡ್ ಇಲ್ಲಿ ಈಸ್ ತಪ್ಪಿದೆ ಇಲ್ಲಿ ಏನಿದೆ ವಾಸ್ ತಪ್ಪಿದೆ ಅರ್ಥ ಆಯ್ತಾ ಸಿಂಗುಲರ್ ಇದ್ದು ಏನಾಗ್ಬೇಕು ಪ್ಲೂರಲ್ ಆಗ್ಬೇಕು ಇಂಥ ಪದಗಳು ಕಲಿಬೇಕು ನಾವು ಎಕ್ಸಾಮ್ಕ ಹೋರನ್ರಿ ಇದು ಆಕ್ಚುಲಿ ಗಾಗಲ್ಸ್ ವರ್ ಆಗಬೇಕು ಆಲ್ಮ್ಸ್ ವರ್ ಆಗ್ಬೇಕು ಅಥವಾ ಆರ್ ಆಗ್ಬೇಕು ಅರ್ಥ ಆಯ್ತಾ ಇದು ಎರಡು ವಾಕ್ಯ ಏನದವ್ರಿ ತಪ್ಪದವ ಹೆಲ್ಪಿಂಗ್ ವರ್ಕ್ ತಪ್ಪಾಗಿ ನೋಡ್ರದು ಸರಿ ಮಾಡಿ ಬರ್ಕೋರಿ ಆ ಒಟ್ಟು ಪದ ಬರೀಬೇಕು ದಯಮಾಡಿ ಕಳ್ಕೊಳ್ಳಿ ವಿನಂತಿ ಆ ಅಷ್ಟು ಪದ ಬರೆದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅವೆಲ್ಲ ಎಕ್ಸಾಮ್ ಕ್ಲಿಯರ್ ಪ್ರಶ್ನೆಗಳ ನಾವೊಂದ್ ಕಡೆ ಸಕರ ಮಾಡಿ ಕಡ ಮಿನಿ ಕೂಡ ಮಾಡಿಕೊಟ್ಟಿದ್ದೀನಿ ನಿಮಗೆ ಇಲ್ರಿ ಸರ್ ನಾ ಬಹಳ ಶಾಣೆ ಇದ್ದೀನಿ ವೈಸ್ ಇದ್ದೀನಿ ಓಕೆ ನೋ ಪ್ರಾಬ್ಲಮ್ ನಿನ್ನ ಮನಸ್ಸಿಗೆ ಬಂದ ಮಾಡ್ಬೋದು ನೆಕ್ಸ್ಟ್ ಬರ್ದ್ರ ಹೇಳಮ್ಮ ಗಿವ್ ಅಂತ ಬರೀ ಇದು ನಿಮ್ಗೆ ಇದು ಹೇಳುವಾಗ ಹೇಳ್ತೀನಿ ನಿಮಗೆ ಒಂದು ನಿಮಿಷ ನೋಡ್ರಿ ಒಂದೇ ನಿಮಿಷ ಓಕೆ ಇದ್ರಾಗ ಗಿವ್ ಅಂತ ಬರ್ಕೋರಿ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ ನಾ ಗಿವನ್ ತಗೋಬೇಡ್ರಿ ಗಿವ್ ತಗೋರಿ ಗಿವನ್ ತಗೋರಿ ಓಕೆ ಆಲ್ಮ್ಸ್ ಈಸ್ ಗಿವನ್ ಟು ಬೆಗರ್ಸ್ ಓಕೆ ಗಿವನ್ ತಗೋರಿ ಯಾಕಂದ್ರೆ ನಿಮ್ಗೆ ಇದ್ರ ಬರ್ತವೆ ಆಕ್ಟಿವ್ ಪೇಸೋ ಡೈರೆಕ್ಟ್ ಇಂಡೈರೆಕ್ಟ್ ಕಲಿಯಕ್ಕೆ ಗೊತ್ತಾಗುತ್ತೆ ಹೌದಲ್ರಿ ಆಲ್ಸ್ ಈಸ್ ಗಿವನ್ ಟು ಬೆಗರ್ಸ್ ಹಾಗಾದ್ರೆ ಈಸ್ ತಪ್ಪಾಗುತ್ತೆ ಇಲ್ಲಿ ವಾಸ್ ತಪ್ಪಾಗುತ್ತೆ ಏನಾಗ್ಬೇಕ್ರಿ ವರ್ ಇಲ್ಲಿ ಏನಾಗಬೇಕು ಆರ್ ಆಗ್ಬೇಕು ನೆಕ್ಸ್ಟ್ ನೋಟ್ ನಂಬರ್ 2 ತೋರಿ ನೋಟ್ ನಂಬರ್ 2 ರೀ ಕ್ಲಿಯರ್ ಮಾಡ್ಬೋದಾ ನೋಟ್ ನಂಬರ್ 2 ತಗೊಳ್ರಿ ಕೆಲವು ಪದಗಳು ಅಂದ್ರೆ ಕೆಲವು ನಾಮಪದಗಳು ನೋಡಲು ಲುಕ್ಸ್ ಲೈಕ್ ನೋಡಲು ಬಹುವಚನದಂತೆ ಕಂಡು ಬರುತ್ತವೆ ಆದರೆ ಅವು ಏಕವಚನ ಪದಗಳಾಗಿವೆ ಹಾಗಾಗಿ ಏಕವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು ಕೆಲವು ಪದಗಳು ನೋಡಲು ಬಹುವಚನದಂತೆ ಕಂಡು ಬರುತ್ತವೆ ಆದರೆ ಅವು ಏಕವಚನ ಪದಗಳಾಗಿವೆ ಹಾಗಾಗಿ ಏಕವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು ಓಕೆ ಆ ಪದಗಳು ಬರ್ಕೋತೀರಿ ರೈಟ್ ಇಟ್ ಡೌನ್ ನಂಬರ್ 1 ನ್ಯೂಸ್ Number 1 is that news. Number 2 innings. INNINGS innings. Number 3 physics. Number 4 economics. Economics. Number 5 economics. Ethics. Number 6 politics. Number 7
ಮ್ಯಾಥ್ಸ್ ನಂಬರ್ 8. ಈಗ ರೋಗ ಹೋದ್ರೆ ರಿಕೆಟ್ಸ್ ರೋಗ ಬರ್ತಲ್ರಿ, ರಿಕೆಟ್ಸ್. ನೋಟ್ ನಂಬರ್ 2 ಏನಿರ್ತದೆ, ಕೆಲವು ಪದಗಳು ನೋಡಲು ಹೆಂಗ್ ಕಾಣ್ತಾವ್ರಿ, ಬಹುವಚನ. ಲುಕ್ಸ್ ಲೈಕ್ ಎ ಪ್ಲೂರಲ್ ಬಟ್ ಯು ಕ್ಯಾನ್ ಯೂಸ್ ಇನ್ ಸಿಂಗುಲರ್. ನೋಡಲು ಬಹುವಚನ ಅಂತ ಕಾಣುತ್ತವೆ, ಆದರೆ ಅವು ಬಹುವಚನ ಅಲ್ಲ, ವ್ಯಾವಚನ ರೀ, ಸಿಂಗುಲರ್. ಹಾಗಾಗಿ ಹೆಲ್ಪಿಂಗ್ ವರ್ಬ್ ಏನ್ ಬರ್ಬೇಕು, ಸಿಂಗುಲರ್ ಬರಬೇಕು. ಸಿಂಗುಲರ್ ಅಂದ್ರೆ ಸಿಂಗುಲರ್, ಪ್ಲೂರಲ್ ಅಂದ್ರೆ ಪ್ಲೂರಲ್. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ ನಂಬರ್ 1 ಏನಿದೆ, ನ್ಯೂಸ್ ಇದೆ. ನಂಬರ್ 2 ಏನಿದೆ, ನೆಕ್ಸ್ಟ್ 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 ನೆಕ್ಸ್ಟ್. ನಾನು ಶಾರ್ಟ್ ಕಟ್ ಬರ್ದೀನಿ, ಅದು ಮ್ಯಾಥಮೆಟಿಕ್ಸ್ ಅಂತ ಬರಬೇಕು ನೀವು, ಅದು ಇಟ್ ಇಸ್ ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್. ಓಕೆ, ನೆಕ್ಸ್ಟ್ ಯಾವುದು, ರಿಕೆಟ್ಸ್. ಬಿಲಿ 2 ಸತ್ತು ಬರ್ತದೆ, ಮತ್ತೆ ಮಂಪ್ಸ್ ಸತ್ತು ಬರ್ತದೆ, ರೋಗ ರೀ, ಮಂಪ್ಸ್ ರೀ, ಅವು ಬೇಕಾದ್ರೆ ಬನ್ನಿ ಮಾಡೋದಕ್ಕೆ ಬಿಡ್ರಿ. ಸೊ ಈ ಪದಗಳು ಎಂತ ಪದಗಳು, ಸಿಂಗುಲರ್ ಪದಗಳು. ಹಾಗಾಗಿ ಎಕ್ಸಾಮ್ ಕ್ವಶನ್ ಕೇಳಿ ನೋಡ್ರಿ, ಇದು ನ್ಯೂಸ್ ಬರೀ ಬೇಡ್ರಿ, ನ್ಯೂಸ್ ಆರ್ ದೇ. ಸರಿ ನಾ ತಪ್ಪ್ರಿ, ಜೋರ ಹೇಳ್ರಿ, ಶೋರೆ ಏನ್ ತಪ್ಪ್ರಿ, ಅದೇನಾಗಬೇಕು, ನ್ಯೂಸ್ ಈಸ್ ದೇರ್. ಎಸ್ ಆರ್ ನೋ? ಅರ್ಥ ಆಗ್ಯದಿಲ್ರಿ? ಬರ್ಕೊಳ್ಳಿ. ನಾವ್ ಇನ್ನು ಎಲ್ಲಿದ್ದೇವ್ರಿ, ಇನ್ನು ಎಲ್ಲಿದ್ದೇವ್ರಿ, ವಿಚಾರ ಮಾಡ್ರಿ. ದಿವ್ಸಿಗೆ ಒಂದೇ ಟಾಪಿಕ್ ನೋಡಿದ್ರು ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ನಿಮ್ಗೆ, ನಮ್ಮ ತಾಯಿ ಮೇಲೆ ಅರಿವು ಮುಗಿಲ್ರಿ, ಬೇಕು ಒಂದು 60 ತಾಸು ಬೇಕು. ಆದ್ರೂ ಕೂಡ ನಾವು ಸಾಧ್ಯವಾದಷ್ಟು ಮುಗಿಸೋ ಪ್ರಯತ್ನ ಪಡೋಣ. ನೋಟ್ಸ್ ಅನ್ನ ಸೆಂಡ್ ಮಾಡ್ತೀನಿ ಅದಕ್ಕೆ, ಅದಕ್ಕೆ ದಯಮಾಡಿ ಸಿಸ್ಟರ್ ಸ್ವಲ್ಪ ಹೆಲ್ಪ್ ಮಾಡಿ. ನೆಕ್ಸ್ಟ್ ಎಕ್ಸಾಮ್ ನಂಬರ್ 2. ಇನ್ನಿಂಗ್ಸ್ ವರ್ ಬ್ರೇಕ್. ಇನ್ನಿಂಗ್ಸ್ ವರ್ ಬ್ರೇಕ್. ನೀವು ಕ್ರಿಕೆಟ್ ನೋಡೋದ್ರೆ ಕೇಳಿರ್ತೀರಿ, ಇನ್ನಿಂಗ್ಸ್ ವರ್ ಬ್ರೇಕ್ ಏನ್ರದು, ಇನ್ನಿಂಗ್ಸ್ ವಾಸ್ ಬ್ರೇಕ್ ಅಥವಾ ಈಸ್ ಬ್ರೇಕ್. ನೀವು ವಾಸ್ ಅವರಿ ಈಸ್ ಅವರಿ ನೋ ಪ್ರಾಬ್ಲಮ್, ವಾಟ್ ಸಿಂಗುಲರ್ ಬರಬೇಕು ನೋಡ್ರಿ. ಇನ್ನಿಂಗ್ಸ್ ವಾಸ್ ಬ್ರೇಕ್, ಇನ್ನಿಂಗ್ಸ್ ವರ್ ಬ್ರೇಕ್. ಈಗ ಫಿಸಿಕ್ಸ್ ಆರ್ ಮೈ ಫೇವರೇಟ್ ಸಬ್ಜೆಕ್ಟ್, ಫಿಸಿಕ್ಸ್ ಈಸ್ ಮೈ ಫೇವರೇಟ್ ಸಬ್ಜೆಕ್ಟ್, ಹೌದಲ್ರಿ? ಎಸ್. ಕ್ಲಿಯರ್ ಮಾಡ್ಬೋದಾ? ನೆಕ್ಸ್ಟ್ ನೋಟ್ ನಂಬರ್ 3 ಹಾಕ್ರಿ. ನೋಟ್ ನಂಬರ್ 3 ಬರೆದ್ರಿ. ಕೆಲವು ನಾಮಪದಗಳು ನೋಡಲು ಏಕವಚನ ಪದಗಳಂತೆ ಕಂಡುಬರುತ್ತವೆ. ಆದರೆ ಅವು ಬಹುವಚನ ಪದಗಳಾಗಿವೆ. ಆದ್ದರಿಂದ ಬಹುವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು. ಅಪ್ಪ ಸೆಂಡ್ ಮಾಡಿ. ಆದ್ದರಿಂದ ಬಹುವಚನ ಸಹಾಯಕ ಕ್ರಿಯಾಪದ ಬಳಸಬೇಕು. ನೋಡಲು ಯಾವ ವಚನ ಅಂತ ಕಾಣುತ್ತವ? ಈಗ ನೋಡ್ರಿ ಶಿಷ್ಯ, ಅಮ್ಮ ನೋಡ್ರಿ ಅಮ್ಮ, ಪೊಲೀಸ್ ಏಕವಚನ ಬಹುವಚನ? ಇಲ್ಲೇ ಕೇಳತ್ತೀರಿ ನೋಡಿ, ಅದೇ ಎರಡೇ ಹೇಳ್ಬೇಕಲ್ಲ, ಏಕವಚನ ಬಹುವಚನ ಎರಡನೇ. ಪೊಲೀಸ್ ಈಸ್ ಕರೆಕ್ಟ್, ಪೊಲೀಸ್ ಆರ್ ಕರೆಕ್ಟ್. ಇದು ಎಕ್ಸಾಮ್ ಕ್ವಶನ್ ಕೇಳಿ ನೋಡ್ರಿ. ಕ್ಯಾಟಲ್, ಪೊಲೀಸ್, ಪೀಪಲ್, ನೋಡ್ರಿ. ಪೊಲೀಸ್ ಅಂತ ತಕ್ಷಣ ಏನಂತ ಶುಂಗ್ಲಾರ್ ಅನಿಸ್ತದೆ, ಅದು ಶುಂಗ್ಲಾರ್ ಅಲ್ಲ, ಅದು ಏನು ಪ್ಲೂರಲ್. ಸೆಂಡ್ ಮಾಡಿದ್ರಿ, ಸೆಂಡ್ ಮಾಡಿ.
ಸೆಂಡ್ ಮಾಡಿದ ನೋಡ್ರಿ. ಪೊಲೀಸ, ಕ್ಯಾಟಲ, ಪೀಪಲ್, ಅರ್ಥ ಆಯ್ತಾ ಮಾಡ್ರಿ. ನಿಮ್ಗೆ ಹೇಳಂದ್ರೆ ಹೇಳ್ತೀನಿ, ಹೇಳಕ್ಕಂದ್ರಿ ನಮಗೆ ಹೇಳ್ಬೇಕಂದ್ರೆ ಏನೇನಿಲ್ಲ. ಇದು ಆಕ್ಚುಲಿ ಕೆಲಸ ಯಾರ್ದ್ರಿ? ಕೆಲಸ ನಿಮ್ಮದ್ರಿ. ನಾವು ಮಾಡಕತ್ತೀರ ಅಂದ್ರೆ ವಿಚಾರ ಮಾಡ್ಬೇಕು, ಮಾಡಬಾರ್ದು. ನೋಡ್ರಿ ಯಾವ್ದ್ರಿ ಸರ್? ಇದು CAVARY LRY ಆಗ್ಬೇಕದು. LRY ಆದ್ರೆ ನೋಡ್ರಿ ಎಲ್ಲಲ್ಲಿ ಬರ್ದಾರಿ ಅವರು. CAVALRY ಆದ್ರಿ ಆಲ್ರೆಡಿ. ಏನ್ರಿ ಅಶ್ವದಳ ಅಂತ ಕರೀತಾರೆ ಗೊತ್ತಿಲ್ರಿ ನಿಮ್ಗೆ? ಇತಿಹಾಸ ಓದಿರಿಲ್ರಿ? ಅಶ್ವದಳ, ಕಾಳದಳ, ಮತ್ತೆ ವಾಯುದಳ. ವಾಕ್ಯ ಸರಿಯಾದ ತಪ್ಪದಾಡ್ಬೇಕಾ ನೀವ? ರೆಡಿ? ನಿಮ್ಗೆ ಟೈಮಿಂಗ್ ಎಷ್ಟಿದ್ರೆ ಔಟ್ಪುಟ್ ಆಯ್ತಾ? ನನ್ನ ಮಟ್ಟೆ ಆಯ್ತು. ಇನ್ನೊಂದು 2 ನೋಟ್ ಅದಾವ, ಹೇಳ್ಬಿಡ್ತೀನಿ ರೀ. ನಡೀತದ? ಈ ನೋಟ್ಸನ್ನ ನೀವೆಲ್ಲ ಪರ್ರಿ ದಾನ ಮಾಡ್ಬೇಕ್ರಿ. ಅವ್ರ ಅಪಾರ್ಟ್ಮೆಂಟ್ ಆಗ್ತಾರ್ರಿ, ಆಮೇಲೆ ಭಿಕ್ಷೆ ಪಡ್ಕೋತ ದಯಮಾಡಿ ಒಂದು ಒಳ್ಳೆ ನೋಟು ತೋರತ್ತೇಳಿ ನಾನು. ಟೇಕ್ 200 ಪೇಜಸ್ ನೋಟು ನೀಟಾಗಿ ಬರೀರಿ. ಅರ್ಥ ಆಯ್ತಾ? ಒಂದು ನೋಟ್ ಸಿಗ್ತದೆ ನಮಗೆ. ನಿಮ್ಗೆ ಈ ರೀತಿಯಾದ ಪಾಯಿಂಟ್ಸ್ ಯಾವ ಬುಕ್ಸ್ನಾಗ ಇದೆ? ಸ್ವಲ್ಪ ಅರ್ಗ್ಯೂ ಮಾಡ್ರಿ, ನನ್ನ ಜೊತೆ ಹೋರಾಟ ಮಾಡ್ರಿ, ಅರ್ಗ್ಯೂ ಮಾಡ್ರಿ, ವಾದ ಇವಾಗ ಯಾವ ಬುಕ್ಸಲ್ಲಿ ಇದೆ? ಈ ರೀತಿ ನೋಟ್ ಹಾಕಿ ಈ ರೀತಿಯಾಗಿ ನಿಮಗೆ ವಿಶೇಷ ಯಾವ ಬುಕ್ದಾಗ ಅದ ರೀ? ವಿಚ್ ಇಸ್ ದ ಗುಡ್ ಬುಕ್ ಆಫ್ ಇನ್ ಇಂಗ್ಲಿಷ್ ಗ್ರಾಮರ್ ಇನ್ ಕರ್ನಾಟಕ? ಯಾವ್ದ್ರಿ? ಹೇಳಮ್ಮ, ಹೇಳಪ್ಪ. ನೀವು ಬರೀತಾರ ಅದೇ ಬುಕ್? ನಾನು ನೋಟ್ಸ್ ಕೇಳ್ತೀನಿ, ಬುಕ್ ಕೇಳ್ತೀನಿ. ಯಾವ್ದ್ರಿ? ಇಲ್ಲಿ ನೋಡ್ರಿ, ಪೊಲೀಸ್ ಹ್ಯಾಸ್ ಅರೆಸ್ಟೆಡ್ ದ ಗರ್ಲ್ಸ್. ಪೊಲೀಸ್ ಹುಡುಗಿಯರನ್ನ ಅರೆಸ್ಟ್ ಮಾಡ್ಯಾಡ್ರಿ. ಕರೆಕ್ಟ್ ಅದ ತಪ್ಪದ್ರಿ? ಎಲ್ಲಿ ತಪ್ಪದ್ರಿ? ಏನಾಗ್ಬೇಕು? ಯಾವ ಆಗ್ಬೇಕು? ಯಾವರ ಬರಿಬಹುದು, ಇಲ್ಲಾಂದ್ರೆ ಹ್ಯಾಡಾರ ಬರಿಬಹುದು. ಎಸ್ ಅನ್ನೋ? ಹೌದಾ ಇಲ್ವಾ? ಹ್ಯಾಡ್ ಬರೆದ್ರು ಕರೆಕ್ಟ, ಯಾವ ಬರೆದ್ರು ಕರೆಕ್ಟ. ಇದು ಹ್ಯಾಡ್ ಎಂದು ಸಿಗ್ಲರ್ ಹೌದು, ಪ್ಲೇರಲ್ ಹೌದು. ಈಗ ಕ್ಯಾಟಲ್ ಈಸ್ ಗ್ರೇಸಿಂಗ್, ಜಿಗ್ದಾಡು ತುಂಟಾಟ ಮಾಡೋದು ಇನ್ ದ ಫೀಲ್ಡ್. ಓಕೆ, ಕ್ಯಾಟಲ್ ಈಸ್ ಕರೆಕ್ಟ್, ಕ್ಯಾಟಲ್ ಆರ್ ಕರೆಕ್ಟ್. ಇಲ್ಲಿ ಈಸ್ ಬರಿಬಾರ್ದು, ಆರ್ ಬರಿಬೇಕು. IFAಕ್ ಬರೀರಿ. ನೆಕ್ಸ್ಟ್ ನೋಟ್ ಐತಿ, ಇನ್ನೊಂದು 2 ಅದಾವ ಐತ್ರಿ. ಕೆಲವು ನಾಮಪದಗಳು ಏಕವಚನ ಪದಗಳಾಗಿವೆ. ನೆಕ್ಸ್ಟ್ ನೋಟ್, ಕೆಲವು ನಾಮಪದಗಳು ಏಕವಚನ ಪದಗಳಾಗಿವೆ. ಹಾಗಾಗಿ ಏಕವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು.
ಏಕವಚನ ಸಹಾಯಕ ಕ್ರಿಯಾಪದಗಳನ್ನು ಬಳಸಬೇಕು ಮತ್ತು ಇವುಗಳ ಹಿಂದೆ ಆರ್ಟಿಕಲ್ಗಳಾದ ಎ ಮತ್ತು ಆನ್ ಬಳಸಬಾರದು. ಆರ್ಟಿಕಲ್ಗಳಾದ ಎ ಮತ್ತು ಆನ್ ಗಳನ್ನು ಬಳಸಬಾರದು. ದೋಸ್ತ, ಇವು ಎಕ್ಸಾಮ್ ಕೇಳ್ರಿ, ಇಂಪಾರ್ಟೆಂಟ್ ಆಗಿ ಬರ್ರಿ. ಇವು ಎಂಥ ಪದಗಳು ತಿಳಿಯಲ್ರಿ? ಏಕವಚನ. ಇವು ಏಕವಚನ ಪದಗಳಾಗಿ ಏಕವಚನ ಸಹಾಯಕ ಕ್ರಿಯಾಪದಗಳನ್ನ ಬಳಸ್ರಿ. ಅದರ ಜೊತೆಯಲ್ಲಿ ಆರ್ಟಿಕಲ್ ಏನು ಬಳಸಬಾರದು. ಎಸ್ ಸರ್ ನೋ ಸೆಂಡ್ ಮಾಡಿದ್ರಿ. ಈಗ ಫರ್ನಿಚರ್ ಅದು ಹೋರನ್ರಿ. ಫರ್ನಿಚರ್ ಅನ್ನೋದು ಏಕವಚನ ಬಹುವಚನ ಹೇಳ್ರಿ? ಫರ್ನಿಚರ್ ಏಕವಚನ ಬಹುವಚನ? ಸಿಂಗುಲರ್ ರೀ. ಬಹುವಚನ ಮಾಡಕ್ ಬರ್ತದೇನ್ರಿ? ಬರಲ್ಲ. ಫರ್ನಿಚರ್ ಹೇರ್ ಹೋರೇನ್ರಿ? ಹೇರ್ ಈಸ್ ಕರೆಕ್ಟ್, ಹೇರ್ ಆರ್ ಕರೆಕ್ಟ್? ನೋಡೋಣ, ಬರ್ಕೋರಿ, ಕಳ್ಸ್ರಿ. ಬರ್ರಿ, ಬೇಗ ಬರ್ರಿ. ಈಗ ನೋಟ್ ಎಷ್ಟದವ್ರಿ? ಯೂಸೇಜ್ ಆಫ್ ನೌನ್ಸ್ ನಲ್ಲಿ ಎಷ್ಟೇ ನೋಟ್ ಇದೆ ನೀವು ಬರೆಯೋದು? 4. ಬರೀ ನಾ ಈ ಕಡೆ ಸ್ವಲ್ಪ ಬರೀತು. ಬರದ್ರಮ್ಮ? ಹೇರ್ ಈಸೋ ಹೇರ್ ಆರು? ಈಸ್ ರೀ. ಹರ್ ಹೇರ್ ಈಸ್ ವೆರಿ ಅಟ್ರಾಕ್ಟಿವ್ ಅಂತ ಕೊಟ್ಟು, ಹೌದಲ್ವಾ? ಹರ್ ಹೇರ್ ಆರ್ ತಪ್ಪಾಗುತ್ತೆ. ಇವು ಏಕವಚನ, ಹಾಗೆ ಏಕವಚನ. ಇವುಗಳ ಹಿಂದೆ ಎ ಹೇರ್ ಅಂತ ಬಳಸಬಾರ್ದು, ಎ ಫರ್ನಿಚರ್ ಅಂತ ಬಳಸಬಾರ್ದು. ನಾ ಇನ್ನು ಮುಂದೆ ಅದು ಬಳಸಲ್ಲ, ಯಾಕಂದ್ರೆ ಅಂಡರ್ಸ್ಟ್ಯಾಂಡ್ ನಿಮಗೆ. ಹ್ಞೂರನ್ರಿ. ಇನ್ನು ಮುಂದೆ ಎಕ್ಸಾಂಪಲ್ ಕೊಡೋದು ಕಡಿಮೆ ಮಾಡ್ತೀನಿ. ಯಾಕೆ ಹೇಳ್ರಿ? ನಿಮ್ಗೆ ಫಿಕ್ಸ್ ಆಗಿದ್ರಿ ಇವಾಗ ನೀವು ಏಕವಚನ ಅಂದ್ರೆ ಏನು, ಬಹುವಚನ ಅಂದ್ರೆ ಏನು, ಬಳಸಬೇಕಾ ಬಳಸಬಾರ್ದು ಅಂತ. ನೆಕ್ಸ್ಟ್ ನೋಟ್ ನಂಬರ್ 5 ಹಾಕೋರಿ. ಲಾಸ್ಟ್ ನೋಟ್ ಇದು ಹೇಳಿದ್ರೆ ನಾವು ಮುಗಿತ್ರಿ. ಇದು ಬರದ್ರ ಬರೆದ್ಬಿಟ್ಟು ಇದು ಬರ್ದಿ. ಡಜನ್, ಪೇರ್, 100, 1000, ಮಿಲಿಯನ್ ಏನೊಂದು ಕ್ಲಾಸ್ ಸ್ಕೋರ್ ಎಲ್ಲ ಬರ್ತವೆ. ಅದು ಹೇಳ ನಮಗೆ. ನೋಟ್ 5 ಬರ್ಕೊಳ್ಳಿ. ನೀವೆಲ್ಲ ಪದಗಳು ಬರ್ಕೊಳ್ಳಿ. ಒಂದ್ರ ಮುಂದೆ ಒಂದೇ ಸ್ಟೇಟ್ಮೆಂಟ್ ಇದು ಆರ್ಬೇಕು ಬರೆಸ್ತೇವೆ. ಒಂದ್ರ ನಂತರ ಒಂದು ಬರ್ರಿ ನೀವು. ಎಸ್ ಅಲ್ಲೋ? ಡಜನ್, ಪೇರ್, 100, 1000, ಮಿಲಿಯನ್ ETC. ಒಂದ್ರ ಮುಂದ್ಗಡೆ ಒಂದು, ಕೆಳಗಡೆ ಬರೀ ಬ್ಯಾಡ್ರಿ, ಮುಂದ್ಗಡೆ ಬರೀರಿ. ಬೇರೆ ಬರ್ರಿ. ಲಾಸ್ಟ್ ನೋಟ್ ರೀ.
ನೋಡ್ರಿ ನಿಮ್ಗೆ ಏನು ಹೇಳಿಲ್ಲ ನಿಮಗೆ ಅರ್ಥ ಆಯ್ತಾ? ನೋಡಿ ಬರ್ಕೊಳ್ಳಿ ಸ್ಟೇಟ್ಮೆಂಟ್ಸ್. ಈ ಮೇಲಿನ ಪದಗಳ ಹಿಂದೆ ರೈಟ್ ದ ನೋಟ್ ಲೆಟರ್ಸ್ ವರ್ಡ್ಸ್ ಡಜನ್ ಪೇರ್ 100,000 ಮಿಲಿಯನ್ ಬಿಲಿಯನ್. ಈ ಪದಗಳ ಹಿಂದೆ ಅಂದಂಗೆ ಅರ್ಥ ಆಯ್ತಾ? ಈ ಮೇಲಿನ ಪದಗಳ ಹಿಂದೆ ಸಂಖ್ಯೆಗಳು ಕಂಡು ಬಂದಲ್ಲಿ ಈ ಪದಗಳಿಗೆ ಯಾವ ಪದಗಳಿಗೆ ಈ ಪದಗಳಿಗೆ ಎಸ್ ಪ್ರತ್ಯಯ ಹಚ್ಚಬಾರದು ಅಥವಾ ಬಹುವಚನ ಮಾಡಬಾರದು. ಎಸ್ ಪ್ರತ್ಯಯ ಹಚ್ಚಬಾರದು ಅಥವಾ ಬಹುವಚನ ಮಾಡಬಾರದು. ಎಸ್ ಪ್ರತ್ಯಯ ಹಚ್ಚಬಾರದು ಅಥವಾ ಬಹುವಚನ ಮಾಡಬಾರದು. ಎಲ್ಲ ಬಂದಾರಿ. ಎಸ್ ಪ್ರತ್ಯಯ ಹಚ್ಚಿದ್ರೆ ಏನಾಗುತ್ತೆ? ಬಹುವಚನ ಅಂದ್ರೆ ಏನು? ಎಸ್ ಪ್ರತ್ಯಯ ಹಚ್ಚೋದು. ಹಚ್ಚಬೇಕಾ ಹಚ್ಚಬಾರ್ದ್ರಿ? ಹಚ್ಚಬಾರ್ದು. ಏನು ಬಂದಾಗ? ಸಂಖ್ಯೆ ಬಂದಾಗ. I have 200 rupees only. ಈಗ ಈ ವಾಕ್ಯ ಸರಿಯಾದ ತಪ್ಪು? I have 200 rupees only. ಸರಿನೋ ತಪ್ಪು? ಎಲ್ಲಿ ತಪ್ಪು? 100 ತಪ್ಪಾಗುತ್ತೆ. 100 ಅಷ್ಟೇ ಆಗ್ಬೇಕು. 400 ಫಾರ್ ಎಕ್ಸಾಂಪಲ್ she had 4 millions ಅಥವಾ 400 millions ಎಟ್ರ ತೋರಿ 4 millions ಕಾರ್ಸ್ ತೋಳ ಸುಮ್ಮ ಏನ್ರಿ ಅಂದ್ರೆ ವಾಕ್ಯ ಸರಿಯಾದ ತಪ್ಪದ್ರಿ? ಎಲ್ಲಿ ತಪ್ಪದ್ರಿ? ಅದೇನಾಗಬೇಕು? ಅರ್ಥ ಆಗ್ಯದ್ರಿ? ಬರ್ಕೊಳ್ಳಿ, ಸರಿ ಮಾಡ್ಬೇಕು. ಎರಡು ವಾಕ್ಯ ತಪ್ಪವ್ರಿ. ಸರಿ ಮಾಡಿ ಬರ್ರಿ. ಇದು 100 ಏನಾಗಬೇಕು? 100 ಆಗಬೇಕು. ಮಿಲಿಯನ್ಸ್ ಏನಾಗಬೇಕು? ಮಿಲಿಯನ್ ಆಗಬೇಕು. ಹಂಡ್ರೆಡ್ಸ್ 100 ಆಗಬೇಕು, ಮಿಲಿಯನ್ಸ್ ಮಿಲಿಯನ್ ಆಗಬೇಕು. ಯಾಕಂದ್ರೆ ಹಿಂದ್ಗಡೆ ಏನದ್ರಿ? ನೆಕ್ಸ್ಟ್ ಎಕ್ಸಾಂಪಲ್ ಗೊತ್ತಾಗಿದ್ರೆ ಎಕ್ಸಾಂಪಲ್ ಬೇಡ ಅಂತೀನ. ಸಂಖ್ಯೆ ಇದ್ರೆ ಇದಕ್ಕೆ ಏನು ಹಚ್ಚಬಾರ್ದು? ಎಸ್ ಹಚ್ಚಬಾರ್ದು. ಅರ್ಥ ಆಗ್ಯದ? ಎಸ್. ನೆಕ್ಸ್ಟ್ ನೋಟ್ ಒಳ್ ರಿಟರ್ನ್ ಈ ಪದಗಳು ಬರೀರಿ. ಎಲ್ಲ ರಿಟರ್ನ್ಸ್ ಎಲ್ಲ ಪದಗಳು ಬರೀರಿ. ಒನ್ಸ್ ಅಗೈನ್ ಡಜನ್ ಪೇರ್ 100,000 ಮಿಲಿಯನ್ ಬಿಲಿಯನ್. ರಿಟರ್ನ್ ಬರೀರಿ. ಲಾಸ್ಟ್ ನೋಟ್ ಇಷ್ಟು ಹೇಳಿದ್ರೆ ನಿಮಗೆ ನಿಮ್ಮ ಜೀವಮಾನದ ಯಾವುದೇ ರೀತಿಯಾದ ಪ್ರಶ್ನೆ ಉಳಿಯಲ್ಲ. ರೆಡಿ? ಏನ್ ಬರ್ದ್ರಿ? ಬರ್ದಿರಾ? ಬರ್ಕೋರಿ. ಈ ಪದಗಳ ಮುಂದೆ ಆಫ್ ಆಫ್ ಬರ್ದ್ರಿ. ಈ ಪದಗಳ ಮುಂದೆ ಆಫ್ ಬಂದರೆ ನಾವು ಹಾಫ್ ಆಗುತ್ತೇವೆ. ಹೌದಲ್ರಿ? ಬರೀ ಬ್ಯಾಡ್ರಿ. ಆಫ್ ಬಂದರೆ ಈ ಪದಗಳ ಮುಂದೆ ಆಫ್ ಬಂದರೆ ಈ ಪದಗಳಿಗೆ ಎಸ್ ಪ್ರತ್ಯಯ ಹಚ್ಚಬೇಕು. ಈ ವಾಕ್ಯ ಸರಿಯಾದ ತಪ್ಪ ನೋಡೋಣ. I have 2 pairs of shirts. ಕರೆಕ್ಟ್ ಅದ್ರಿ?
ಸಂಖ್ಯೆ ಬಂದಲ್ರಿ ಆಪ್ ಬಂದ್ರೆ ಹಚ್ಚ್ರಿ ಅಂತ ಅರ್ಥ. ಅರ್ಥ ಆಯ್ತಾ? 2 pairs of shoes. ಶರ್ಟ್ ತಪ್ಪ್ರಿ, ಶರ್ಟ್ ಅಷ್ಟೇ. ಅರ್ಥ ಐತಲ್ರಿ? ಬರಿ ನೀವು ಬರಿಬೇಡ್ರು, ಹಂಗೆ ಮಾಡ್ಬೇಡ್ರು. ನಾ ಹೇಳೋದು ಕೇಳ್ರಿ, ಮೊದಲು ಬರಿಬ್ಯಾಡ್ರಿ, ಬರ್ದಾಗ ಹಾಳಾಗಿರ್ತು. ಈಗ ಇದೊಂದು ನೋಡ್ರಿ, 1000 of people ಅಥವಾ ಓಕೆ ವಿಸಿಟೆಡ್ ತಾಜ್ ಮಹಲ್ ಇದೆ. ವಿಸಿಟೆಡ್ ದ ತಾಜ್ ಮಹಲ್ ಇದೆ. ಸರಿನಾ ತಪ್ಪದ್ರಿ? ಏನು ತಪ್ಪದ್ರಿ? ಇವಾಗ ತಪ್ಪ ಏನಾಗಬೇಕಲ್ಲಿ? 1000 ಏನಾಗಬೇಕ್ರಿ? ಥೌಸಂಡ್ಸ್ ಆಫ್ ಪೀಪಲ್. ಅರ್ಥ ಇದ್ರಿ? ಏನ್ ಹೇಳೋದ್ ಅರ್ಥ ಆಗ್ತದಲ್ರಿ? ಆಪ್ ಏನ್ ಬಂದ್ರ ಬಳಸ್ರಿ, ಇಲ್ಲಕಂದ್ರೆ ಬಿಡ್ರಿ. ಹೋರನ್ರಿ ಬರ್ಕೋರಿ. ನಾ ಎಕ್ಸಾಂಪಲ್ ಹೇಳ್ತೀನಿ, ಬರ್ಕೋರಿ. ಟೇಕ್ ದ ಎಕ್ಸಾಂಪಲ್. ನಾ ತಪ್ಪು ಹೇಳ್ತೀನಿ, ನೀವು ಸರಿ ಮಾಡೋಣ. ಐ ಹ್ಯಾವ್ 2 pair of shoe. ಶೂಸ್ ಅಂತ ಬೇರೆ ಶೂ ಅಷ್ಟೇ ಈಗ, ಪ್ಲೂರಲ್ ಮಾಡಬಾರ್ದು ಅದಕ್ಕೆ. ಪೇರ್ ಆಫ್ ಶೂ ಅಷ್ಟೇ ಅದು. ಅರ್ಥ ಆಯ್ತಾ? ಪೇರ್ಸ್ ಆಫ್ ಶೂ. ಅದಕ್ಕೆ ಮಾತ್ರ ಎಸ್ ಪ್ರತಿ ಹಚ್ಚಬಾರ್ದ್ರಿ, ತಪ್ಪಾಗುತ್ತೆ. ಬೇಕಾದ್ರೆ ಬರೀಬೇಕು, ಶೂಸ್ ಅಂತ ಬರೀ ನೋ, ತಪ್ಪೇನು ಆಗೋದಿಲ್ಲ. ಶೂಸ್ ಅಂತ ಬರಿಬೋದು. ಬರ್ಕೋ ನೆಕ್ಸ್ಟ್. 1000 of people ಬರಿಬೇಕ್ರಿ ಎಕ್ಸಾಮ್. 1000 of people visited the Taj Mahal. T capital ಬರೀಬೇಕು ತಾಜ್ ಮಹಲ್. ಸರಿನಾ ತಪ್ಪದ್ರಿ? 1000 of people ಸರಿನಾ ತಪ್ಪ್ರಿ? ಏನಾಗಬೇಕು? 1000s of people. ಈಗ ಮಿಲಿಯನ್ ಆಫ್ ಗರ್ಲ್ಸ್ ಸರಿನಾ ತಪ್ಪ್ರಿ? ಅರ್ಥ ಇದಲ್ರಿ? ಅರ್ಥ ಇದ್ರಿ? ಈಗ ಮಿಲಿಯನ್ ಆಫ್ ಲವರ್ಸ್, ಮಿಲಿಯನ್ಸ್ ಆಫ್ ಲವರ್ಸ್. ಅರ್ಥ ಇದ್ರಿ? ಸೊ ಆಪದ ಹಿಂದೆ ಆಪ್ ನೋಡ್ರಿ, ಬರೀ ಪದಗಳ ಹಿಂದೆ ಸಂಖ್ಯೆ ಬಂದ್ರೆ ಎಸ್ ಪ್ರತ್ಯಯ ಮಾಡಬಾರ್ದು, ಆಪ್ ಬಂದ್ರೆ ಎಸ್ ಪ್ರತ್ಯಯ ಮಾಡ್ಬೇಕು. ಈಗ ಏನಾದ್ರು ಡೌಟ್ಸ್ ಇದ್ರೆ ನೌನ್ ಬಗ್ಗೆ ಕೇಳಿ. You have any doubt in nouns, you can ask me. We have any doubt. ನಾ ಟಾಪಿಕ್ ಮೇಲೆ ಡೌಟ್ ಕೇಳ್ತೀನಿ ನಿಮ್ಗೆ. ಡೌಟ್ ಸೆಕ್ಷನ್ ಇಡ್ತೀನಿ ನಮ್ಗೆ 5 ನಿಮಿಷ. ಬರ್ರಿ ಅಲ್ರಿ, ಗರ್ಲ್ಸ್ ಅಂತ ಬರ್ರಿ, ಪ್ಲೂರಲ್ ಮಾಡ್ರಲ್ಲ, ನೋ ಪ್ರಾಬ್ಲಮ್. ಹುಡುಗಿಯರು ಅಂತ ಮಾಡ್ತೀವಿ, ಹುಡುಗಿ ಅಂತ ಮಾಡಲ್ಲ. ಶೂಸ್ ಅಂತ ಬರ್ಕೋಬೇಕು, ಶೂ ಅಂತ ಬರೀಕಾಗಲ್ಲ. ಯಾಕಂದ್ರೆ ಶೂಸ್ಗಳು ಅಂತ ಹೇಳ್ಬೇಕಾಗ್ತದೆ, ಹೌದಲ್ರಿ? ಅದು ಪ್ಲೂರಲ್ ಮಾಡ್ಕೋಬೇಕಾಗ್ತದೆ. ಮತ್ತೆ ಡೌಟ್ಸ್ ಕೇಳಂತ ಹೇಳ್ತೀನಿ ನಾನು ನಿಮ್ಗೆ. ನಿಮ್ಗೆ ಈ ರೀತಿ ಹೇಳ್ಬೇಕು, ಏನು ಇಂಗ್ಲೀಷ್ಗೆ ಹುಟ್ಟಿರ್ತಾರ ಹೇಳ್ಬೇಕ್ರಿ. ಇಂಗ್ಲೀಷ್ಗೆ ಯಾರು ಹುಟ್ಟಾರ ಹಂಗೆ ಹೇಳೇನ್ರಿ? ಏನು ಈ ರೀತಿ ಹೇಳ್ಬೇಕು? ಹೆಂಗೆ ಹೇಳ್ಬೇಕಲ್ರಿ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅನುಕೂಲ ಇಲ್ಲ ಅಂತ ಹೇಳ್ತೇನೆ ನಾನು. ಯಾವ ಮೀಡಿಯಂ ಸ್ಟೂಡೆಂಟ್ಸಿಗೆ? ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಅತಿ ಅನುಕೂಲ ಆಗ್ತದೆ. ಇದನ್ನ ಒಂದು ಸರಿ ನೀವು ರಿಪೀಟೆಡ್ ಆಗಿ ನಾ ಕಳಿಸಿರ್ತಕ್ಕಂಥ ನೋಟ್ಸನ್ನು ನೀವು ಗ್ರೂಪಿಗೆ ಕಳಿಸ್ತಾರೆ ಕೆಲವೊಂದನ್ನು, ಅವು ಬರಿಬೇಕು. ಪ್ಲೇಸ್ ಬಿಟ್ಟು ಒಂದು 5 ಬಿಟ್ಟು ಆನಂತ ಹುಡುಕಿದ ಹೋಗಿ ಮನೇಲಿ ಬರಿಬೇಕ್ರಿ. ಕೆಸನೋ ಬರೀದ್ರ ಫಸ್ಟ್ ಕ್ಲಾಸ್ 200 ಪೇಜ್ ನೋಟಕ್ಕೆ ಮಾಡ್ರಿ. ಸಾಧ್ಯವಾದಷ್ಟು ಎಲ್ಲ ಕೂಡ ಹೇಳಕ್ಕೆ ಸಾಧ್ಯ ಮಾಡ್ತೀನಿ ನಾನು. 3 hours ಆಯ್ತು ಕ್ಲಾಸ್ ತಗೊಂಡು, ಏನು ಓದಬ್ರಿ ನಾವು? ಮತ್ತೆ 3 hours ಕ್ಲಾಸಿಗೆ ಪ್ರನೌನ್ ಅಷ್ಟೇ ಮುಗಿತಾರೆ. ಆಕ್ಚುಲಿ ನೌನ್ದ ಮತ್ತೆ ಅದರಲ್ಲಿ 7-8 ಪ್ರಕಾರ ಅದಾವ್ರಿ. ಎಸ್ಸನೋ 7 to 8 ಟೈಪ್ಸ್ ಅದಾವ್ರಿ. ಇದರಲ್ಲಿ ನೌನ್ ಹುಚ್ಚು ಹಿಡಿತಾವ ನಾಳೆ ನಿಮಗೆ. ಅದಕ್ಕೆ ದಯಮಾಡಿ ಕೈ ಮುಂದೆ ಕೇಳ್ತೀನಿ, ಸಪ್ರೇಟ್ ನೋಟ್ಬುಕ್ ತರಬೇಕು. ನಾಳೆನೇ ಚೆಕ್ ಮಾಡಿ ಕ್ಲಾಸಿಗೆ ಬಂದಿಸ್ತೀನಿ. ಸಪ್ರೇಟ್ ನೋಟ್ಬುಕ್, ಐ ವಾಂಟ್ ಸಪ್ರೇಟ್ ನೋಟ್ಬುಕ್. ನೀವು ಡಿಗ್ ಚೆಕ್ ಮಾಡಿ, ಅದ್ರಾಗೆ ಮ್ಯಾಥ್ಸ, ಅದ್ರಾಗೆ ಸೈನ್ಸ, ಅದ್ರಾಗೆ ಎಕನಾಮಿಕ್ಸ, ಅದ್ರಾಗೆ ನಾವು ಉರ್ದು, ತಮಿಳು, ಕನ್ನಡ ಬ್ಯಾಡ. ನಾ ಕಲ್ಸಕ್ಕೆ ಬಂದೀನಿ, ನೀವು ಎದಕ್ಕೆ ಬಂದಿರಿ ಅಷ್ಟೇ ವಿಚಾರ. ನಿಮ್ಮ ಸಂಬಂಧ ಬಿಟ್ಟಿರ್ರಿ. ನಾವು ಹೊರಗೆ ಹೋದ ನೀ ಯಾರು ನಾವು ಯಾರು, ಐ ಡೋಂಟ್ ಕೇರ್. ನೀವು ಪಕ್ಕ ನಿಂತರೂ ಮಾತಾಡ್ಸಲ್ಲ, ನಾವು ಮಾತಾಡ್ಸೋಣ ಶಿಷ್ಯ ಮಾತಾಡ್ಸೋಣ. ಯಾಕೆ ನಾವು ನೀವು ಸಂಬಂಧ, ನೀವು ನಾವು ಸಂಬಂಧ. ಕ್ಲಾಸ್ ರೂಮ್ ಬಂದ್ರೆ ನಾವು ಸರು, ನೀವು ಸ್ಟೂಡೆಂಟ್. ಹೊರಗೆ ಬಂದ್ರೆ ನಾವು ಶತ್ರು ಥರ ನೋಡ್ರಿ. ನಾವು ಒಂದು ಲಾಸ್ಟ್ ಮಾತಾಡ್ತೀವಿ ನೋಡ್ರಿ. ಇನ್ ದ ಕ್ಲಾಸ್ ರೂಮ್ ಟೀಚರ್ ಅನ್ನ ಯಾವ ರೀತಿ ನೋಡ್ಬೇಕು? ಎನ್ವಿ ರೀತಿ ನೋಡ್ಬೇಕು.
ಇನ್ ದ ಕ್ಲಾಸ್ ರೂಮ್ ಟೀಚರ್ಸ್ ಅನ್ನ ಯಾವ ರೀತಿ ನೋಡ್ಬೇಕು? ಎನಿಮಿ ಏನ್ರಿ ಪದ ಅರ್ಥ? ನಾ ಹೇಳೋದ ಅರ್ಥ ಶತ್ರು ತರ ನೋಡ್ಬೇಕು ಟೀಚರ್ಸ್ ಅನ್ನ. ಆವಾಗ ನೀವು ಕ್ವಶನ್ ಕೇಳಿ ಸ್ಟಾರ್ಟ್ ಮಾಡ್ತೀರಿ. ನಾ ಹೇಳೋದ್ರ ಅರ್ಥ ಆಗ್ತಿದ್ಯಾ? ಹನುಮಾನ್ ಸರ್ ಅನ್ನ ಶತ್ರು ತರ ನೋಡ್ರಿ. ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್. ನೀವು ಅವಾಗ ಪ್ರಶ್ನೆ ಕೇಳಕ್ ಸ್ಟಾರ್ಟ್ ಮಾಡ್ತೀರಿ. ಹನುಮಾನ್ ಸರ್ ನಮ್ ಸರ್ ಬೇಡಪ್ಪ ಕ್ವಶನ್ ಕೇಳಬೇಡ. ಎಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಬರ್ತದೆ ಅಲ್ಲಿ ಪ್ರಶ್ನೆ ಕೇಳೋ ಪ್ರಮಾಣ ಕಡಿಮೆ ಆಗ್ತದೆ. ಈಗ ಸಿದ್ದು ಸರ್ ನಮ್ಮದು, ಗಡ್ಡಿ ಸರ್ ನಮ್ಮದು, ಹನುಮಾನ್ ಸರ್ ನಮ್ಮದು ಕ್ವಶನ್ ಕೇಳೋದು ಯಾವಾಗ? ಯು ಕ್ಯಾನ್ ಆಸ್ಕ್ ದ ಕ್ವಶನ್. ಗೊತ್ತಿದ್ರೆ ಹೇಳೋಣ, ಗೊತ್ತಿರ್ಬೇಕಂದ್ರೆ ಹೇಳೋಣ. ಹೌದು ಯಾವ್ದು ಇನ್ನೂ ಅದ ಫ್ಯೂ ಮಚ್. ಈಗ ಕೇಳಿ ಏನು ಭಾಳ ಲಿಟಲ್ ಎಸ್ ಸರ್ ನಾವು ಹಾಗಾದ್ರೆ ಇದನ್ನ ಜೋಡಿ ಬಳಸ್ತೀರಿ. ಹೌ ಮಚ್ ಇದು ಎದ್ರ ಜೋಡಿ ಬಳಸ್ತೀರಿ? ಹೌ ಮೆನಿ. ಇಲ್ಲಿ ತಗೊಂಡು ಬಂದ್ರೆ ಇದು ಅನ್ಕೌಂಟೇಬಲ್, ಇದು ಕೌಂಟೇಬಲ್. ಮತ್ತೆ ಕ್ಲಿಯರಾ? ಅರ್ಥ ಐತೇನ್ರಿ? ಹಾಂ ಹಾಂ ಅದನ್ನ ಆರ್ಟಿಕಲ್ ದ ಹೇಳುವಾಗ ನಿಮ್ಗೆ ಕ್ಲಿಯರಿಟಿ ಆಗುತ್ತೆ. ಆರ್ಟಿಕಲ್ ದ ಏನು ಹೇಳ್ತದೆ ಅಂದ್ರೆ, ಪ್ರಪಂಚದಲ್ಲಿ ಇವು ಪ್ರಸಿದ್ಧವಾದ ಸ್ಮಾರಕಗಳ ಹಿಂದೆ, ಮಾನ್ಯುಮೆಂಟ್ಸ್ ಹಿಂದೆ ಯು ಕ್ಯಾನ್ ಯೂಸ್ ದ ಆರ್ಟಿಕಲ್ ದ ಅಂತ. ಅರ್ಥ ಆಯ್ತಾ? ವೆರಿ ಗುಡ್ ಕ್ವಶನ್. ಈಗ ಶಿಪ್ಸ್ ಇದೆ, ನ್ಯೂಸ್ ಪೇಪರ್ ಇದೆ. ನ್ಯೂಸ್ ಪೇಪರ್ ಇಂದ ಬಳಸಬೇಕಾ ಬಳಸಬಾರ್ದ? ಬಳಸಬೇಕು. ದ ಹಿಂದೂ ಅಂತ ಹೇಳ್ಬೇಕು, ದ ಇಂಡಿಯನ್ ಅಂತ ಹೇಳ್ಬೇಕು. ಎಸ್ ಅನೋ? ಹೌದ್ರಿ. ದ ಆರ್ಟಿಕಲ್ ಹೇಳುವಾಗ ನಿಮ್ಗೆ ಕ್ಲಿಯರ್ ಆಗುತ್ತೆ. ವೆರಿ ಗುಡ್ ಕ್ವಶನ್ ಮೇಡಮ್. ಮತ್ತೆ ಓಕೆ, ಮುಗಿಸ್ಬೋದಾ? ಯು ಹ್ಯಾವ್ ಎನಿ ಡೌಟ್? ಓಕೆ, ಥ್ಯಾಂಕ್ ಯು. ಸಿ ಯು ಟುಮಾರೋ. ನಾನು ನಾಳೆ ಸಪ್ರೇಟ್ ನೋಡ್ಬೇಕು. ದಯಮಾಡಿ ಕಳ್ಕೊಳ್ಳಿ ವಿನಂತಿ. ಪ್ರತಿಯೊಬ್ಬರು ಚೆಕ್ ಮಾಡ್ತೀನಿ ನಾನು.